ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕಲೀಲಿಕ್ಕೆ ಹೊರಟಿರ್ತಕ್ಕಂಥದ್ದು 10ನೇ ತರಗತಿಯ ಇತಿಹಾಸ ವಿಭಾಗದಲ್ಲಿ 5ನೇ ಅಧ್ಯಾಯವಾಗಿರ್ತಕ್ಕಂಥ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಪಾಠದ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಮಕ್ಕಳೇ, ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ನೀವು 7ನೇ ತರಗತಿಯಲ್ಲಿ ಸಮಾಜ ಸುಧಾರಕರುಗಳ ಬಗ್ಗೆ ಅಭ್ಯಾಸ ಮಾಡಿರ್ತೀರ. ಓದಿರ್ತೀರಾ? ಸರ್, 7ನೇ ತರಗತಿ ನೆನ್ಪು ಮಾಡ್ಕೊಳ್ಬೇಕು ಅಂದ್ರೆ ಕಷ್ಟ ಸರ್, ನೆನಪಿಲ್ಲ, ಮರ್ತೋಗ್ಬಿಟ್ಟಿದೆ. ಹೆಸರುಗಳಂತ ನೆನಪಿರುತ್ತೆ. ಅವ್ರು ಏನ್ ಹೇಳಿದ್ರು ಅಂತ ಮರ್ತು ಹೋಗಿದ್ರು ಕೂಡ ಎಲ್ಲೋ ಕೇಳಿದ್ನಲ್ಲ ಈ ಹೆಸರುಗಳನ್ನ ಅನ್ನೋದು ನೆನಪಿರುತ್ತೆ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಯಾವಾಗ ಬೆಳೆದು, ಹೇಗೆ ಬೆಳೆದು, ಉದ್ದೇಶ ಏನಾಗಿತ್ತು? ಸೊ ಈ ಪಾಠದಲ್ಲಿ ಯಾವ ವಿಷಯಗಳನ್ನ ಕುರಿತು ಅಭ್ಯಾಸ ಮಾಡ್ತೀವಿ ಅಂತ ಫಸ್ಟ್ ನೋಡೋದಾದ್ರೆ, ಈ ತರಗತಿಯ ಕಲಿಕಾಂಶಗಳನ್ನ ಕುರಿತು ನಾವು ನೋಡೋದಾದ್ರೆ, ಫಸ್ಟ್ ಈ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯ ಹಿನ್ನೆಲೆಯನ್ನ ಅಭ್ಯಾಸ ಮಾಡ್ತೀವಿ. ಯಾತಕ್ಕಾಗಿ ಈ ಸುಧಾರಣಾ ಚಳುವಳಿಗಳು ಹುಟ್ಕೊಳ್ತು, ಹೇಗೆ ಬೆಳೀತು ಅನ್ನೋದನ್ನ ಅಭ್ಯಾಸ ಮಾಡ್ತೀವಿ. ಜೊತೆಗೆ ಪ್ರಮುಖ ಸಾಮಾಜಿಕ ಸುಧಾರಕರುಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಹಾಗೆ ಸಮಾಜ ಸುಧಾರಕರುಗಳ ಬಗ್ಗೆ ಬಂದ್ರೆ ನಾವು ಪ್ರಮುಖವಾಗಿ ತಿಳ್ಕೊಳ್ತಕ್ಕಂಥ ಸಮಾಜ ಸುಧಾರಕರು ಈ ಪಾಠದಲ್ಲಿ ಆರ್ಯ ಸಮಾಜದ ಸ್ಥಾಪನೆ ಮತ್ತು ಸುಧಾರಣೆಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಯುವ ಬಂಗಾಳಿ ಚಳುವಳಿಗಳನ್ನ ಕುರಿತು ಅಭ್ಯಾಸ ಮಾಡ್ತೀವಿ. ಯುವ ಬಂಗಾಳಿ ಚಳುವಳಿ ಯಾತಕ್ಕಾಗಿ ಹುಟ್ಟಿತು, ಎಲ್ಲಿ ಹುಟ್ಟಿತು, ಯಾವ ಪ್ರದೇಶಕ್ಕೆ ಸೀಮಿತ ಆಗಿತ್ತು ಅಂತ ಅಭ್ಯಾಸ ಮಾಡ್ತೀವಿ. ಆರ್ಯ ಸಮಾಜದ ಸ್ಥಾಪನೆ ಮತ್ತು ಆರ್ಯ ಸಮಾಜದ ಸುಧಾರಣೆಗಳನ್ನ ಕುರಿತು ಅಭ್ಯಾಸ ಮಾಡ್ತೀವಿ. ಪ್ರಾರ್ಥನಾ ಸಮಾಜ, ಎಲ್ಲ ಸಮಾಜಗಳನ್ನ ಕೇಳಿದ್ರಲ್ವಾ? ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ ಅಲ್ವಾ? ಅದರ ಸುಧಾರಣೆಗಳನ್ನ ಅಭ್ಯಾಸ ಮಾಡ್ತೀವಿ. ಹಾಗೆ ಸತ್ಯಶೋಧಕ ಸಮಾಜ, ಹಾಗೆ ಹಲಿಗರ್ ಚಳುವಳಿ, ರಾಮಕೃಷ್ಣ ಮಿಷನ್ನ ಪ್ರತಿಪಾದನೆಗಳು ಅಲ್ವಾ? ರಾಮಕೃಷ್ಣ ಮಿಷನ್ ಅಂದ ತಕ್ಷಣ ಇಬ್ರು ವ್ಯಕ್ತಿಗಳು ಬರ್ತಾರೆ. ಒಬ್ರು ರಾಮಕೃಷ್ಣ ಪರಮಹಂಸರು, ಮತ್ತೊಬ್ರು ಯಾರು ಸ್ವಾಮಿ ವಿವೇಕಾನಂದರು ಬರ್ತಕ್ಕಂಥದ್ದು. ಸೊ ಅವರ ರಾಮಕೃಷ್ಣ ಮಿಷನ್ ಅದರ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಜೊತೆಗೆ ಥಿಯೋಸಾಫಿಕಲ್ ಸೊಸೈಟಿ ಕುರಿತು ಅಭ್ಯಾಸ ಮಾಡ್ತೀವಿ. ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಕುರಿತು ಅಭ್ಯಾಸ ಮಾಡ್ತೀವಿ. ಜೊತೆಗೆ ಪೆರಿಯಾರ್ ಕುರಿತು ಅಭ್ಯಾಸ ಮಾಡ್ತೀವಿ. ಸೊ ಇದಿಷ್ಟು ಅಂಶಗಳು ನಾವು ಇಂದಿನ ತರಗತಿಯಲ್ಲಿ ಕಲಿತಕ್ಕಂಥ ಕಲಿಕಾಂಶಗಳು. ಸೊ ಹಾಗಾದ್ರೆ ಪಾಠವನ್ನ ಆರಂಭ ಮಾಡೋದಾದ್ರೆ, ಯಾತಕ್ಕಾಗಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಆರಂಭ, ಹಿನ್ನೆಲೆ. ಸೊ ಹಿನ್ನೆಲೆನ ಕುರಿತು ನೋಡೋದಾದ್ರೆ ನೋಡಿ, ಮನುಷ್ಯ ಅಂದ್ಮೇಲೆ ಮನುಷ್ಯನಿಗೆ ಒಂದಷ್ಟು ಮಾನವೀಯ ಮೌಲ್ಯಗಳಿವೆ ಅಲ್ವಾ? ಮನುಷ್ಯನ ಮಾನವೀಯ ಮೌಲ್ಯಗಳು ಬಹಳ ಮುಖ್ಯ. ಆದ್ರೆ ಒಂದು ಹಂತದಲ್ಲಿ ಏನಾಗಿತ್ತು ಸಮಾಜದಲ್ಲಿ, ಭಾರತೀಯ ಸಮಾಜದಲ್ಲಿ ಅಂದ್ರೆ, ಮಾನವೀಯ ಮೌಲ್ಯಗಳು ದೂರವಾಗಿ ಇಡೀ ಭಾರತೀಯ ಸಮಾಜದಲ್ಲಿ ಮೇಲು ಕೀಳು ಅಂತಕ್ಕಂಥ ಸಾಮಾಜಿಕ ತಾರತಮ್ಯದ ವ್ಯವಸ್ಥೆ, ಮೇಲು ಕೀಳೆಂಬ ಭೇದ ಭಾವಗಳಿಂದ ಕೂಡಿರ್ತಕ್ಕಂಥ ಒಂದು ಸಮಾಜ ಅಸ್ತಿತ್ವಕ್ಕೆ ಬಂದಿತ್ತು. ಆ ಸಮಾಜವನ್ನ, ಮೇಲು ಕೀಳುಗಳಿಂದ ಕೂಡಿರುವ, ಮೌಢ್ಯಗಳಿಂದ ಕೂಡಿರುವ ಸಮಾಜವನ್ನ ಬದಲಾಯಿಸಿ ಮೌಢ್ಯಗಳಿಂದ ಮುಕ್ತವಾಗಿರ್ತಕ್ಕಂಥ ಸಮಾಜಕ್ಕೆ ಕೊಂಡೊಯ್ಯುವ ಪ್ರಯತ್ನವೇ ಈ ಸಾಮಾಜಿಕ ಸುಧಾರಣಾ ಚಳುವಳಿ. ಸಾಮಾಜಿಕ ಸುಧಾರಣಾ ಚಳುವಳಿ ಅಂದ್ರೆ ಏನಪ್ಪ, ಯಾತಕ್ಕಾಗಿ ಬಂತಪ್ಪ ಇದು ಅಂತ ಹೇಳಿದ್ರೆ, ಮಾನವೀಯ ಸಮಾಜದಲ್ಲಿ, ಮಾನವ ಸಮಾಜದಲ್ಲಿ ಇದ್ದಂತಹ ಮೌಢ್ಯಗಳನ್ನ ತೊಡೆದು ಹಾಕಿ, ಮಾನವ ಸಮಾಜದಲ್ಲಿ ಇದ್ದಂತಹ ಜಾತಿ, ಧರ್ಮ, ಮೇಲು ಕೀಳು ಎನ್ನುವ ಭೇದ ಭಾವಗಳನ್ನು ತೊಡೆದು ಹಾಕಿ ಪರಿಶುದ್ಧವಾದ ಸಮಾನ ಮನಸ್ಥಿತಿಯನ್ನ ಹೊಂದಿರತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಸಮಾಜ ಸುಧಾರಕರುಗಳು, ಚಿಂತಕರುಗಳು ಅವರೇನ್ ಮಾಡ್ತಾರೆ, ಸಮಾಜವನ್ನ ತಿದ್ದುವ, ಮೌಢ್ಯದಿಂದ ಜನರನ್ನ ಹೊರತರತಕ್ಕಂಥ ಪ್ರಯತ್ನಕ್ಕಾಗಿ ರೂಪಿಸಿರ್ತಕ್ಕಂಥ ಚಳುವಳಿಗಳೇ ಈ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಘನತೆ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆಗಿರ್ತಕ್ಕಂಥ ಘನತೆಯನ್ನು ಹೊಂದಿರುತ್ತೆ.
ಸೊ ಆ ಘನತೆಯ ಮಹೋನ್ನತೆಯನ್ನ ಸಾರ್ತಕ್ಕಂಥ ಪ್ರಯತ್ನವೇ ಈ ಸಮಾಜ ಸುಧಾರಣೆಯ ಮೂಲಭೂತ ಅಂಶ ಆಗುತ್ತೆ. ಸೊ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆಗಿರ್ತಕ್ಕಂಥ ಹಕ್ಕುಗಳಿರುತ್ತೆ. ಒಂದು ಸಮಾಜ ಏನಾಗುತ್ತೆ, ಮೇಲು ಕೀಳು ಎನ್ನುವ ಒಂದು ಹಂತದಲ್ಲಿ ಸಮಾಜದಲ್ಲಿ ಏನು ವರ್ಣಾಶ್ರಮ ಧರ್ಮಗಳು ಅಂತ ಬಂದಿರುತ್ತೆ. ಅದರ ಹಂತದಲ್ಲಿ ಏನಾಗಿರುತ್ತೆ, ಹಕ್ಕುಗಳನ್ನ ಕಸಿದುಕೊಂಡಿರ್ತಾರೆ. ಆ ಹಕ್ಕುಗಳನ್ನ ಅವರಿಗೆ ಮರಳಿ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಆಗುತ್ತೆ. ಯಾವಾಗ ಬಂತು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ, ಯಾವಾಗ ರೂಪುಗೊಳ್ತು ಅಂತ ನೋಡಿದ್ರೆ 19ನೇ ಶತಮಾನ ಅಂತ ಹೇಳಿ. ಯಾವ ಶತಮಾನ? 19ನೇ ಶತಮಾನವನ್ನ ಸಾಮಾಜಿಕ ಸುಧಾರಣೆಗಳ ಕಾಲ ಅಂತ ಕರೀತಾರೆ. ಭಾರತದ ಇತಿಹಾಸವನ್ನ ಅವಲೋಕನ ಮಾಡೋದಾದ್ರೆ ಭಾರತದ ಚರಿತ್ರೆಯಲ್ಲಿ 19ನೇ ಶತಮಾನವನ್ನ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳ ಶತಮಾನ ಅಂತ ಕರಿತೀವಿ. ಭಾರತದ ನವೋದಯ ಕಾಲ ಅಂತ ಕರಿತೀವಿ. ಏನು ನವೋದಯ ಅಂದ್ರೆ ನವ ಉದಯ, ಹೊಸದಾಗಿ ಉದಯಿಸಿರ್ತಕ್ಕಂಥ ಸಮಾಜ. ಅಂದ್ರೆ ಅಲ್ಲಿವರೆಗೂ ಇದ್ದಂತಹ ಮೌಢ್ಯಗಳನ್ನ, ಕಂದಾಚಾರಗಳನ್ನ, ಮೂಢನಂಬಿಕೆಗಳನ್ನ, ಏನು ಸಾಮಾಜಿಕ ಪಿಡುಗುಗಳನ್ನ ತೊಡೆದು ಹಾಕಿ ಮನುಕುಲವನ್ನ ಮತ್ತೆ ಶುದ್ಧೀಕರಿಸ್ತಕ್ಕಂಥ ಪ್ರಯತ್ನವನ್ನ, ಒಂದಷ್ಟು ಹೊಸ ಆಲೋಚನೆಗಳನ್ನ, ವಿಚಾರಗಳನ್ನ ಜನರಲ್ಲಿ ತುಂಬತಕ್ಕಂಥ ಪ್ರಯತ್ನ ಈ ಸಾಮಾಜಿಕ ಸುಧಾರಣಾ ಚಳವಳಿ ಆರಂಭ ಮಾಡುತ್ತೆ. 19ನೇ ಶತಮಾನ ಅನ್ನೋದು ಬಹಳ ಮುಖ್ಯ. 19ನೇ ಶತಮಾನದಲ್ಲಿ ಏನು ಬದಲಾವಣೆಗಳಾಯಿತು ಅಂತ ನೋಡಿದ್ರೆ, ನೋಡಿ, ಇಂಗ್ಲಿಷ್ ಶಿಕ್ಷಣವನ್ನ ಬ್ರಿಟಿಷರು ಭಾರತದಲ್ಲಿ ಜಾರಿಗೊಳಿಸ್ತಾರೆ. ಹೌದಲ್ಲ, ನಮ್ಗೆ ಗೊತ್ತಿದೆ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಲಾರ್ಡ್ ಮೆಕಾಲೆ ಅಂತ ಬಂದ ಅಲ್ವಾ, ವುಡ್ಸ್ವರ್ದಿ ಅಂತ ಬಂದ. ಇಲ್ಲಿ ವಿಲಿಯಂ ಬೆಂಟಿಂಗ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಏನು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಇಂಗ್ಲಿಷ್ ಶಿಕ್ಷಣದ ಪರಿಣಾಮ ಏನಾಗುತ್ತೆ, ಭಾರತದಲ್ಲಿ ಇಂಗ್ಲಿಷ್ ವಿಚಾರವಂತರ ಸಂಘ, ಒಂದು ಇಂಗ್ಲಿಷ್ ವಿದ್ಯಾವಂತ ವರ್ಗ, ಭಾರತೀಯ ಇಂಗ್ಲಿಷ್ ವಿದ್ಯಾವಂತರ ವರ್ಗ ಅಂತಕ್ಕಂಥದ್ದು ಸೃಷ್ಟಿಯಾಗುತ್ತೆ. ಸೊ ಇಂಗ್ಲಿಷ್ ವಿದ್ಯಾವಂತರ ವರ್ಗ ಇದೇನ್ ಮಾಡುತ್ತೆ, ಆಲೋಚನಾ ಶೈಲಿಯನ್ನ ಬದಲಿಸುತ್ತೆ. ಅಂದ್ರೆ ಈ ಇಂಗ್ಲಿಷ್ ಶಿಕ್ಷಣದ ಫಲವಾಗಿ ಪ್ರಜಾಪ್ರಭುತ್ವ, ಸಮಾನತೆ, ರಾಷ್ಟ್ರೀಯತೆಯ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾವಂತರ ವರ್ಗ ಏನ್ ಮಾಡುತ್ತೆ, ಭಾರತೀಯ ಸಮಾಜವನ್ನ ತಮ್ಮ ಆ ಹಿನ್ನೆಲೆ, ಅಂದ್ರೆ ಶಿಕ್ಷಣದ ಹಿನ್ನೆಲೆಯಲ್ಲಿ ತಮ್ಮ ಸಮಾಜವನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಮೌಢ್ಯಗಳೇನು ಅನ್ನೋದನ್ನು ಅವ್ರು ಕಂಡುಕೊಳ್ತಾರೆ. ಸಮಾಜವನ್ನ ಸುಧಾರಿಸಲಿಕ್ಕೆ ಏನು ಮಾಡಬೇಕಾಗಿದೆ ಅನ್ನೋದನ್ನ ಕಂಡುಕೊಳ್ತಾರೆ. ಸೊ ಹೀಗೆ ಆಧುನಿಕ ಶಿಕ್ಷಣದ ಪರಿಣಾಮವಾಗಿ, ಇಂಗ್ಲಿಷ್ ಶಿಕ್ಷಣದ ಪರಿಣಾಮವಾಗಿ ಭಾರತೀಯರಲ್ಲಿ ವಿಚಾರವಂತಿಕೆ ಬರುತ್ತೆ. ಆ ವಿಚಾರವಂತಿಕೆಯ ಫಲ ಅಲ್ಲಿವರೆಗೂ ಸಂಪ್ರದಾಯ ಅಂತ ಪಾಲಿಸ್ಕೊಂಡು ಬಂದಿರತಕ್ಕಂತ ಆಚರಣೆಗಳನ್ನ ಪ್ರಶ್ನಿಸುವ ಮನೋಭಾವ ಬೆಳೆಯುತ್ತೆ ಅಲ್ವಾ. ಪ್ರಶ್ನಿಸುವ ಮನೋಭಾವ ಎಲ್ಲಿ ಬರುತ್ತೆ, ಅಲ್ಲಿ ಸರಿಯಾದದನ್ನ ಮಾತ್ರ ಸ್ವೀಕರಿಸ್ತಕ್ಕಂಥ ಒಂದು ವ್ಯವಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ. ರೈಟ್. ಇಲ್ಲಿ ಏನ್ ಮಾಡ್ತಾರೆ ಬ್ರಿಟಿಷರು ಅಂತ ಹೇಳಿದ್ರೆ, ಇಂಗ್ಲೆಂಡ್ ನಿಂದ ಬಂದಿರತಕ್ಕಂತ ಬ್ರಿಟಿಷರು ತಮ್ಮನ್ನ ನಾಗರಿಕರು ಅಂತ ಬಿಂಬಿಸ್ಕೊಳ್ತಾರೆ. ಇಂಗ್ಲಿಷರು ತಾವು ಇಂಗ್ಲೆಂಡ್ ನಿಂದ ಬಂದಿರತಕ್ಕಂತ ಇಂಗ್ಲಿಷರು, ನಾವು ನಾಗರಿಕರು, ನಾವು ಭಾರತದ ಪ್ರಜೆಗಳನ್ನ, ಭಾರತದ ಜನರನ್ನ ನಾಗರಿಕರನ್ನಾಗಿ ಮಾಡ್ಲಿಕ್ಕಾಗಿ ಬಂದಿದ್ದೀವಿ. ಸೊ ಬಿಳಿಯನ ಮೇಲಿನ ಹೊರೆ ಅಂತಕ್ಕಂಥ ಸಿದ್ಧಾಂತವನ್ನ ಅವರು ಮಂಡಿಸ್ತಾರೆ, ಪ್ರತಿಪಾದನೆ ಮಾಡ್ತಾರೆ. ನಾಗರಿಕರಾಗಿರ್ತಕ್ಕಂಥ ಅಂದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಾಗಿರ್ತಕ್ಕಂಥ ನಾವು ಪ್ರಜೆಗಳು, ನಾವು ನಾಗರಿಕರಿದ್ದೀವಿ. ನಾವು ಭಾರತೀಯ ಪ್ರಜೆಗಳನ್ನ, ಭಾರತೀಯ ನಾಗರಿಕರನ್ನ, ಭಾರತೀಯ ಪ್ರಜೆಗಳನ್ನ ನಾಗರಿಕರನ್ನಾಗಿ ಮಾಡುವ ಹೊಣೆ ನಮ್ಮ ಮೇಲಿದೆ, ಹೊರೆ ನಮ್ಮ ಮೇಲಿದೆ ಅಂತ ಹೇಳ್ತಾರೆ. ಬಿಳಿಯನ ಮೇಲಿನ ಹೊರೆ ಅನ್ನೋ ಸಿದ್ಧಾಂತವನ್ನ ಬ್ರಿಟಿಷರು
ಪ್ರತಿಪಾದಿಸ್ತಾರೆ. ಆ ಮೂಲಕ ಭಾರತೀಯ ಸಮಾಜಕ್ಕೆ ಸುಧಾರಣೆ ತರ್ತಾ ಇದೀವಿ, ನಮ್ಮಲ್ಲಿ ಆಲೋಚನಾ ಕ್ರಮವನ್ನ ಬದಲಿಸ್ತಾ ಇದೀವಿ ಅಂತ ಬ್ರಿಟಿಷರು ಬಿಂಬಿಸಿದ್ರು ಕೂಡ ಅದರ ಹಿನ್ನೆಲೆ ಏನಾಗಿತ್ತು ಅಂತ ಹೇಳಿದ್ರೆ, ಬ್ರಿಟಿಷರು ತಮ್ಮ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳೋದು ಅದರ ಹಿಂದಿನ ಪ್ರಮುಖ ಉದ್ದೇಶ ಆಗಿದೆ. ಸೊ ಒಟ್ಟಾರೆ 19ನೇ ಶತಮಾನದಲ್ಲಿ ಇಂಗ್ಲಿಷ್ ಶಿಕ್ಷಣ ಬಂದಿದ್ದರ ಪರಿಣಾಮ ಏನಾಗುತ್ತೆ ಅಂದ್ರೆ, ಬ್ರಿಟಿಷ್ ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ಭಾರತೀಯರಲ್ಲಿ ಒಂದಷ್ಟು ಹೊಸದಾಗಿ ಆಲೋಚಿಸ್ತಕ್ಕಂಥ ಒಂದು ಬುದ್ಧಿವಂತಿಕೆ, ಒಂದು ಚಿಂತನಾ ಕ್ರಮ ಭಾರತೀಯರಲ್ಲಿ ಉಟ್ಕೊಳ್ಳುತ್ತೆ. ಸೊ ಭಾರತೀಯರಲ್ಲಿ ಹೊಸ ಅಸ್ಮಿತೆ ಅಂತಕ್ಕಂಥದ್ದು ಉಟ್ಕೊಳ್ಳುತ್ತೆ. ಹೊಸ ಆಲೋಚನಾ ಕ್ರಮ, ಪ್ರತಿಯೊಂದನ್ನು ತಾರ್ಕಿಕವಾಗಿ ಚಿಂತಿಸುವ, ವಿಮರ್ಶಾತ್ಮಕವಾಗಿ ಅದನ್ನ ಅಭ್ಯಾಸ ಮಾಡ್ತಕ್ಕಂಥ ಕ್ರಮ ಭಾರತೀಯರಲ್ಲೂ ಕೂಡ ಉಂಟಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಏನಾಗಿತ್ತು, ಭಾರತೀಯ ಸಮಾಜ ಏನಾಗಿತ್ತು ಅಂತ ನೋಡಿದ್ರೆ, ನೋಡಿ, ಭಾರತದಲ್ಲಿ ವರ್ಣಾಶ್ರಮ ಪದ್ಧತಿ ಅಸ್ತಿತ್ವವಿದೆ. ವರ್ಣಾಶ್ರಮ ಧರ್ಮ ಅಂತ ಹೇಳಿದ್ರೆ, ನಮಗೆ 4 ವರ್ಣಗಳು ಗೊತ್ತಿದೆ ಅಂತ ಹೇಳ್ತೀನಿ. 4 ವರ್ಣಗಳು. ಯಾವ್ದು 4 ವರ್ಣಗಳು? ಮೊದಲನೇದು ವರ್ಣಾಶ್ರಮ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವರ್ಣ ಅಂತ ಹೇಳಿದ್ರೆ ಅದು ಬ್ರಾಹ್ಮಣ ಅಂತ ಹೇಳ್ತೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೊಂದು ಶೂದ್ರ ಅಂತಕ್ಕಂಥ 4 ವರ್ಣ ಆಶ್ರಮ ಧರ್ಮಗಳು ಭಾರತೀಯ ಸಮಾಜದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿ ಇತ್ತು. ಇದರಲ್ಲಿ ಬ್ರಾಹ್ಮಣರು ಇವರು ಸರ್ವಶ್ರೇಷ್ಠರು, ಈ ಶೂದ್ರರಿದಾರಲ್ಲ ಇವರು ಅತ್ಯಂತ ಕನಿಷ್ಠರು. ಅಂದ್ರೆ ಶೂದ್ರಾತಿ ಶೂದ್ರರಿಗೆ ಯಾವುದೇ ರೀತಿಯ ಹಕ್ಕು ಬಾಧ್ಯತೆಗಳಿರಲಿಲ್ಲ. ಅವ್ರಿಗೆ ಯಾವ ರೀತಿಯ ಹಕ್ಕುಗಳು ಇರಲಿಲ್ಲ. ಸಮಾಜದಲ್ಲಿ ಅವರು ನಿಕೃಷ್ಟ ಸ್ಥಿತಿಯಲ್ಲಿತ್ತು. ಸೊ ಅಂತಹ ನಿಕೃಷ್ಟ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಮುದಾಯಗಳ ಹಕ್ಕುಗಳಿಂದ ವಂಚಿತರಾಗಿದ್ದಂತಹ ಶೂದ್ರರಿಗೆ ಎಲ್ಲರ ಹಾಗೆ ಬದುಕುವ ಹಕ್ಕುಗಳನ್ನ ಕೊಡಿಸ್ತಕ್ಕಂಥ ಕೆಲಸ ಈ ಸಮಾಜ ಸುಧಾರಕರಿಂದ ಆಗ್ತಾ ಹೋಗುತ್ತೆ. ಸೊ ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ, ಆ ಕಾಲಘಟ್ಟಗಳಲ್ಲಿ ನಡೆದಿರ್ತಕ್ಕಂಥ ಚಳುವಳಿಗಳು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಬ್ರಿಟಿಷರ ಈ ಸಾಮ್ರಾಜ್ಯಶಾಹಿ ನೀತಿ, ವಸಾಹತುಶಾಹಿ ನೀತಿಯ ಪರಿಣಾಮ ಏನಾಗುತ್ತೆ ಅಂದ್ರೆ, ಭಾರತದಲ್ಲಿ ಅಲ್ಲಿವರೆಗೂ ಇದ್ದಂತಹ ಕೆಲವು ಮೌಢ್ಯಗಳು. ಏನಪ್ಪ ಮೌಢ್ಯ ಅಂತಂದ್ರೆ ಏನು? ಮೌಢ್ಯ ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯವನ್ನ ಅದರ ಉದ್ದೇಶವನ್ನ ತಿಳ್ಕೊಳ್ಳದೆ ಕಂದಾಚರಣೆಗಳನ್ನು ಮಾಡ್ತಕ್ಕಂಥ. ಹಿಂದಿನವ್ರು ಹಿಂಗ್ ಮಾಡ್ತಾ ಇದ್ರು, ಹಾಗಾಗಿ ನಾನು ಹಂಗ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಬಿಟ್ರೆ ಯಾಕಂಗ ಮಾಡ್ತಾ ಇದ್ರು, ನೀನಂಗ ಮಾಡುವಾಗ ಅಗತ್ಯ ಇದೆಯಾ ಅಂತ ಕೇಳಿದ್ರೆ ಅವ್ರಿಗೆ ಪ್ರಶ್ನೆಗೆ ಉತ್ತರ ಇಲ್ಲ. ಏನ ನಂಗೆ ಗೊತ್ತಿಲ್ಲಪ್ಪ, ನಮ್ಮಪ್ಪ ಹಿಂಗ ಹೇಳಿದ್ದ, ನಾನು ಹಂಗ ಮಾಡ್ತಾ ಇದ್ದೆ. ಅದರ ಸತ್ಯವನ್ನ, ಅದರ ನಿಜವಾದ ಕಾರಣವನ್ನ ತಿಳ್ಕೊಳ್ಳದೆ ಅಂಧಾನುಕರಣೆ ಮಾಡ್ತಕ್ಕಂಥದ್ದನ್ನ ನಾವು ಮೌಢ್ಯಗಳು ಅಂತ ಕರಿತೀವಿ. ಭಾರತೀಯ ಸಮಾಜ ಮೌಢ್ಯಗಳಲ್ಲಿ ತೊಡಗಿತ್ತು, ಮೂಢನಂಬಿಕೆಗಳಲ್ಲಿ ತೊಡಗಿತ್ತು. ಜಾತಿ ಪದ್ಧತಿ ಭಾರತದಲ್ಲಂತೂ ಅವತ್ತಿನ ಸಂದರ್ಭ, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಆ ಸಂದರ್ಭ 19ನೇ ಶತಮಾನದಲ್ಲಿ ಜಾತಿ ಪದ್ಧತಿ ಅಂತಕ್ಕಂಥದ್ದು ತುಂಬಿ ತುಳುಕಾಡ್ತಿತ್ತು. ಪ್ರತಿಯೊಂದನ್ನು ಕೂಡ ಜಾತಿಯ ಹಿನ್ನೆಲೆಯಲ್ಲೇ ಕಾಣ್ತಕ್ಕಂಥ ಮನಸ್ಥಿತಿ ಅವತ್ತಿನ ಸಮಾಜದಲ್ಲಿ ಇರುತ್ತೆ. ಸೊ ಹಾಗಾಗಿ ಬ್ರಾಹ್ಮಣರು ಅಂತಕ್ಕಂಥವ್ರು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಜಾತಿ, ಶೂದ್ರರು ಅವರ ಸೇವೆ ಮಾಡ್ಕೊಂಡಿರ್ಬೇಕಾಗಿತ್ತು, ಅವ್ರಿಗೆ ಯಾವುದೇ ರೀತಿಯ ಹಕ್ಕುಗಳು ಇರಲಿಲ್ಲ ಅಂತ. ಅಸಮಾನತೆ ಇತ್ತು. ಏನ್ ಅಸಮಾನತೆ? ಲಿಂಗ ಅಸಮಾನತೆ ಅಂದ್ರೆ ಸ್ತ್ರೀ ಪುರುಷರ ನಡುವೆ ತುಂಬಾನೇ ಅಸಮಾನತೆ ಇತ್ತು. ಸ್ತ್ರೀಯರಿಗೆ ಯಾವುದೇ ರೀತಿಯ ಸ್ಥಾನಮಾನಗಳನ್ನ, ಪುರುಷನಷ್ಟು ಸ್ಥಾನಮಾನಗಳು ಸಿಕ್ಕಿರ್ಲಿಲ್ಲ. ಅವರು ಕೇವಲ ಗೃಹ ಕಾರ್ಯಗಳಿಗೆ ಅಷ್ಟೇ ಸೀಮಿತ ಆಗಿತ್ತು. ಬಿಟ್ರೆ ಅವರಿಗೆ ಶಿಕ್ಷಣ ಇರಲಿಲ್ಲ, ಅವರಿಗೆ ಯಾವುದೇ ರೀತಿಯ ಪಾಲ್ಗೊಳ್ಳುವಿಕೆಯ ಅಥವಾ ಅವರಿಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಯಾವುದೇ ರೀತಿಯ ಸ್ವಾತಂತ್ರ್ಯಗಳು ಇರಲಿಲ್ಲ. ಅದ್ರ ಜೊತೆಗೆ ಸತಿ ಪದ್ಧತಿ ಏನದ ಆಚರಣೆಯಲ್ಲಿ ಇತ್ತು ನೋಡಿ. ಏನ್ ಸತಿ ಪದ್ಧತಿ ಅಂತಂದ್ರೆ ಅಲ್ವಾ, ಗಂಡನ ಮರಣಾನಂತರದಲ್ಲಿ ಹೆಂಡತಿ ಜೀವಂತ ಆ ಚಿತೆಗೆ ಹಾರಿಬಿಟ್ಟು ಆತ್ಮಾರ್ಪಣೆ ಮಾಡ್ಕೊಳ್ಬೇಕಾಗಿತ್ತು.
ಆ ತರದ ಸತಿ ಪದ್ಧತಿ ಕೂಡ ಅವತ್ತಿನ ಸಂದರ್ಭದಲ್ಲಿ ಅಸ್ತಿತ್ವ. ಇವೆಲ್ಲ ಉದಾಹರಣೆಗಳಷ್ಟೇ. ಅವತ್ತಿನ ಸಮಾಜದಲ್ಲಿ ಸಾಕಷ್ಟು ಪಿಡುಗುಗಳು, ಸಾಮಾಜಿಕ ಪಿಡುಗುಗಳಿತ್ತು. ಸೊ ಇವುಗಳ ವಿರುದ್ಧ ಹೋರಾಡ್ತಕ್ಕಂತ ಪ್ರಯತ್ನವನ್ನ ಸಮಾಜ ಸುಧಾರಕರುಗಳು ಮಾಡ್ತಾ ಹೋಗ್ತಾರೆ. ನಾವು ಇದುವರೆಗೂ ಕೂಡ ಹಿನ್ನೆಲೆಯನ್ನ ತಿಳ್ಕೊಳ್ತಾ ಇದ್ದೀವಿ. ಸಾಮಾಜಿಕ ಸುಧಾರಣಾ ಚಳವಳಿ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಹಿನ್ನೆಲೆ ಈಗಾಗಿತ್ತು. ಸೊ ಈ ಎಲ್ಲ ಕಂದಾಚಾರಗಳನ್ನ, ಮೌಢ್ಯಗಳನ್ನ, ಸತಿ ಪದ್ಧತಿ, ಜಾತಿ ಪದ್ಧತಿ, ಮೂಢನಂಬಿಕೆಗಳು, ಬಹುದೇವತಾರಾಧನೆ, ಸೊ ಈ ಮೂಢನಂಬಿಕೆಗಳನ್ನ ತೊಡೆದು ಹಾಕ್ತಕ್ಕಂತ ಒಂದು ಉದ್ದೇಶದಿಂದಾಗಿ ಭಾರತೀಯ ಸಮಾಜದಲ್ಲಿ 19ನೇ ಶತಮಾನದಲ್ಲಿ ಒಂದಷ್ಟು ಚಿಂತಕರುಗಳು ಬರ್ತಾರೆ. ಅವರು ಸಮಾಜವನ್ನ ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಬಹಳ ಮುಖ್ಯ ಲಕ್ಷಣ ಏನು ಸಾಮಾಜಿಕ ಸುಧಾರಣೆ ಮುಖ್ಯ ಲಕ್ಷಣ ಅಂದ್ರೆ ಇವರು ಆ ವ್ಯವಸ್ಥೆ ವಿರುದ್ಧ ಹೋರಾಡೋಕ್ಕಿಂತ ಮೊದಲೇ ಯಾರು ಕೂಡ ಆ ವ್ಯವಸ್ಥೆ ವಿರುದ್ಧ ದನಿ ಎತ್ತಿರ್ಲಿಲ್ವಾ ಅಂತ ಹೇಳಿದ್ರೆ ಇತ್ತು. ಆದ್ರೆ ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ ಇವರು ಕಾನೂನಿನ ಮೂಲಕ ಮೌಢ್ಯಗಳನ್ನ, ಕಂದಾಚಾರಗಳನ್ನ ತೊಡೆದು ಹಾಕ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ದು ಬಹಳ ಪ್ರಮುಖ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ 19ನೇ ಶತಮಾನದಲ್ಲಿ ಆರಂಭ ಆಗುತ್ತೆ. ಅದರಲ್ಲಿ ಹಲವಾರು ಸಮಾಜ ಸುಧಾರಕರುಗಳು ಬರ್ತಾ ಹೋಗ್ತಾರೆ. ನಾವು ಮೊದಲನೇದಾಗಿ ರಾಜಾರಾಮ್ ಮೋಹನ್ ರಾಯರ ಸಾಮಾಜಿಕ ಸುಧಾರಣೆಗಳನ್ನ ತಿಳ್ಕೊ. ರಾಜಾರಾಮ್ ಮೋಹನ್ ರಾಯ್ ಅಂತ ಬಂದ ತಕ್ಷಣ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಮಾಜ ಬ್ರಹ್ಮ ಸಮಾಜ. ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆ ಮಾಡುವ ಉದ್ದೇಶ ಏನಾಗಿತ್ತು, ಹಿನ್ನೆಲೆ ಏನಾಗಿತ್ತು ಅಂತ ನೋಡ್ತಾ ಬಂದ್ರೆ 19ನೇ ಶತಮಾನದಲ್ಲಿ ಅಂದ್ರೆ ಆಧುನಿಕ ಕಾಲಘಟ್ಟ ಅಂತ ಏನ್ ಕರಿತೀವಿ, ಆಧುನಿಕ ಕಾಲಘಟ್ಟದಲ್ಲಿ ಭಾರತ ಸಮಾಜದ ಸುಧಾರಣೆಗೆ ಚಾಲನೆ ನೀಡಿರ್ತಕ್ಕಂಥವರು ರಾಜಾರಾಮ್ ಮೋಹನ್ ರಾಯ್. ಭಾರತೀಯ ಸಮಾಜದ ಸುಧಾರಣೆಗೆ ಚಾಲನೆ ನೀಡಿದ್ರು ಅಂದ್ರೆ ಇವರಿಂದ ಆರಂಭ ಆಗುತ್ತೆ. ಹಾಗಾಗಿ ಇವ್ರನ್ನ ಪುನರುಜ್ಜೀವನದ ಪಿತಾಮಹ ಅಂತ ಕೂಡ ಕರೀತಾರೆ. ಇವರು ರಾಜಾರಾಮ್ ಮೋಹನ್ ರಾಯ್ ಅಂತ ಬಂದ ತಕ್ಷಣ 1772ರಿಂದ 1833ವರೆಗೆ ಇವರ ಕಾಲ ಆಗಿರುತ್ತೆ. ಇವರು ಒಬ್ಬ ಪಂಡಿತರಾಗಿರ್ತಾರೆ. ಅಂದ್ರೆ ಅಪಾರವಾಗಿರ್ತಕ್ಕಂಥ ಪಾಂಡಿತ್ಯವನ್ನ ಹೊಂದಿರತಕ್ಕಂಥ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್. ನೋಡಿ, ಯಾವ ವಿಷಯದಲ್ಲಿ ಇವರಿಗೆ ಪಾಂಡಿತ್ಯ ಇತ್ತು ಅಂತ ನೋಡಿದ್ರೆ ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡಿರ್ತಾರೆ. ಸಂಸ್ಕೃತವನ್ನ ಆಳವಾಗಿ ಅಧ್ಯಯನ ಮಾಡಿರ್ತಾರೆ. ಸಂಸ್ಕೃತ ಸಾಹಿತ್ಯ, ಹಾಗೆ ಹಿಂದೂ ತತ್ವಶಾಸ್ತ್ರ, ಹಿಂದೂ ತಾತ್ವಿಕ ಮೀಮಾಂಸೆ, ಹಿಂದೂ ತತ್ವ ಮೀಮಾಂಸೆಯಲ್ಲಿ ಇವರು ಹೆಚ್ಚಿನ ವ್ಯಾಸಂಗವನ್ನ ಮಾಡಿರ್ತಾರೆ. ಕುರಾನ್ನ ಅಭ್ಯಾಸ ಮಾಡಿದ್ದಾರೆ. ನೋಡಿ, ಒಂದು ಧರ್ಮಕ್ಕೆ ಸೀಮಿತ ಆಗ್ತಾ ಇಲ್ಲ. ನಾವು ಕುರಾನ್ನ ಅಭ್ಯಾಸ ಮಾಡ್ತಾರೆ. ಪರ್ಷಿಯನ್ ಭಾಷೆ, ಅರೇಬಿಕ್ ಭಾಷೆಯಲ್ಲಿ ಅಪಾರವಾದ ಜ್ಞಾನವನ್ನ, ಪಾಂಡಿತ್ಯವನ್ನ ಹೊಂದಿದ್ದಂಥವರು ರಾಜಾರಾಮ್ ಮೋಹನ್ ರಾಯ್. ನೋಡಿ, ಬದಲಾವಣೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಜ್ಞಾನಾರ್ಜನೆ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಒಂದಷ್ಟು ಬದಲಾವಣೆ ಮಾಡ್ತಕ್ಕಂಥ, ಇರುವ ಪರಿಸ್ಥಿತಿಯನ್ನ ವಿಮರ್ಶಿಸ್ತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿ ಬೆಳೆಯುತ್ತೆ. ಸೊ ರಾಜಾರಾಮ್ ಮೋಹನ್ ರಾಯ್ ಬಾಲ್ಯದಿಂದಲೂ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಒಲವನ್ನ ಕೊಟ್ಟಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯ್ ಸ್ವತಃ ಪಂಡಿತರಾಗಿರ್ತಾರೆ. ಹಲವಾರು ವಿಷಯಗಳನ್ನ ಕುರಿತು ಅಪಾರವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಪಡ್ಕೊಳ್ತಾರೆ. ಅಲ್ಲದೆ ಭಾರತದ ಧರ್ಮ, ಭಾರತದ ತಾತ್ವಿಕ ಜಿಜ್ಞಾಸುಗಳ ಬಗೆಗೆ ಹೆಚ್ಚಿನ ಅಧ್ಯಯನವನ್ನ ಇವರು ಮಾಡ್ತಾರೆ. ಇವರ ಜ್ಞಾನದಾಹ ಎಷ್ಟಿತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಜ್ಞಾನದ ದಾಹ, ತಿಳ್ಕೊಳ್ಬೇಕು ಅನ್ನೋ ಹಸಿವು ಎಷ್ಟಿತ್ತು ಅಂತ ಹೇಳಿದ್ರೆ, ಈ ಕ್ರಿಶ್ಚಿಯನ್ ಧರ್ಮದ ಗ್ರಂಥ ಬರುತ್ತೆ ನೋಡಿ, ಬೈಬಲ್ ಅಂತಕ್ಕಂಥದ್ದು. ಸೊ ಈ ಬೈಬಲ್ ಅಂತಕ್ಕಂಥದ್ದು ಎಲ್ಲ ಭಾಷೆಗಳಿಗೆ ಇವತ್ತು ಭಾಷಾಂತರ ಆಗಿದೆ. ನಾವು ಕನ್ನಡದಲ್ಲಿ ಬೈಬಲ್ ಅನ್ನು ಓದ್ಕೊಳ್ಬಹುದು. ಆದ್ರೆ ಅವರು ಇರುವಂತಹ ಸಂದರ್ಭದಲ್ಲಿ ಬೈಬಲ್ ಅನ್ನ ಅದರ ಮೂಲ ಭಾಷೆಯಲ್ಲೇ ಅರ್ಥ ಮಾಡಿಕೊಳ್ಳೋ ಒಂದು ಉದ್ದೇಶದಿಂದಾಗಿ ಹೀಬ್ರೂ ಮತ್ತು ಗ್ರೀಕ್ ಭಾಷೆಗಳನ್ನ ಸ್ವತಃ ಕಲಿತು, ಹೀಬ್ರೂ ಮತ್ತು ಗ್ರೀಕ್ ಭಾಷೆಯನ್ನ ಸ್ವತಃ ಕಲಿತು ಮೂಲ
ಬೈಬಲ್ ಗ್ರಂಥ ಏನಿದೆ ಅದನ್ನ ಪರಾಮರ್ಶನೆ ಮಾಡ್ತಾರೆ, ಅದನ್ನ ಅಧ್ಯಯನ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಜ್ಞಾನದ ಹಸಿವು ಎಷ್ಟಿತ್ತು ಅನ್ನೋದು ನಮ್ಗೆ ಗೊತ್ತು. ಸೊ ಆ ಹಿನ್ನೆಲೆ, ಆ ಜ್ಞಾನದ ಹಿನ್ನೆಲೆಯಲ್ಲಿ ಅವರಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳ ವಿಚಾರಧಾರೆಗಳನ್ನ ಹೊಂದಿರತಕ್ಕಂತ ರಾಜಾ ರಾಮ್ ಮೋಹನ್ ರಾಯರು ಭಾರತೀಯ ಸಮಾಜದಲ್ಲಿ ಇದ್ದಂತಹ ಕೆಲವೊಂದು ಮೌಢ್ಯಗಳನ್ನ, ಕಂದಾಚಾರಗಳನ್ನ, ಅದರಲ್ಲೂ ಬಹಳ ಮುಖ್ಯವಾಗಿ ಜಾತಿ ಪದ್ಧತಿಯನ್ನ ವಿರೋಧ ಮಾಡಿರ್ತಕ್ಕಂಥ ಮನಸ್ಥಿತಿ ರಾಜಾ ರಾಮ್ ಮೋಹನ್ ರಾಯರಲ್ಲಿ ನಾವು ಗಮನಿಸ್ತೀವಿ. ಸೊ ಇವರು ತಮ್ಮ ಸ್ನೇಹಿತರ ಜೊತೆಗೆ ಸೇರ್ಬಿಟ್ಟು ಆತ್ಮೀಯ ಸಭಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಆತ್ಮೀಯ ಸಭಾ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ ಆತ್ಮೀಯ ಸಭಾ. ಸೊ ಎಲ್ಲ ಸ್ನೇಹಿತರ ಜೊತೆ ಸೇರ್ಕೊಂಡ್ಬಿಟ್ಟು ಆತ್ಮೀಯ ಸಭಾದಲ್ಲಿ ಒಂದಷ್ಟು ಚರ್ಚೆಗಳನ್ನ ಮಾಡ್ತಾ ಇರ್ತಾರೆ. ಏನು ಅದರ ಆಶಯ ಏನು, ಆತ್ಮೀಯ ಸಭಾದ ಆಶಯ ಏನು ಅಂತ ನೋಡಿದ್ರೆ, ಧಾರ್ಮಿಕ ಮತ್ತು ಸಾಮಾಜಿಕ ಪಿಡುಗನ್ನ ಬಂಗಾಳದಿಂದ ಹೊರ ಹಾಕ್ತಕ್ಕಂಥದ್ದು. ತಮ್ಮ ಕಾರ್ಯಕ್ಷೇತ್ರ ಬಂಗಾಳ. ಸೊ ಬಂಗಾಳದಿಂದ ಈ ಧಾರ್ಮಿಕ ಮತ್ತು ಸಾಮಾಜಿಕ ಪಿಡುಗುಗಳನ್ನ ಹೊಡೆದೊಡಿಸ್ಬೇಕು, ಕೊನೆಗಾಣಿಸ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸಮಾನ ಮನಸ್ಕರನ್ನ ಹೊಂದಿರತಕ್ಕಂಥ ಒಂದು ಆತ್ಮೀಯ ಸಭಾವನ್ನ ಸ್ಥಾಪನೆ ಮಾಡಿಬಿಟ್ಟು ಅಲ್ಲಿ ಸಾಮಾಜಿಕ ಧಾರ್ಮಿಕ ಪಿಡುಗುಗಳನ್ನ ತೊಡೆದು ಹಾಕ್ತಕ್ಕಂಥ ಪ್ರಯತ್ನವನ್ನ ರಾಜಾ ರಾಮ್ ಮೋಹನ್ ರಾಯರು ಮಾಡ್ತಾ ಇರ್ತಾರೆ. ಸೊ ಇವರ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಸಮಾಜದಿಂದ ಮೂಢನಂಬಿಕೆಗಳನ್ನ, ಜಾತಿ ಪದ್ಧತಿಯನ್ನ ಮೊದಲು ಹೊಡೆದೊಡಿಸ್ಬೇಕು, ಜನರಲ್ಲಿ ಒಂದಷ್ಟು ವಿಚಾರವಂತಿಕೆಯನ್ನ ಮೂಡಿಸ್ಬೇಕು ಅನ್ನೋದು ಇವರ ಆಶಯ ಆಗಿರುತ್ತೆ. ಆ ಕಾರಣಕ್ಕಾಗಿ 1828ರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು? ರಾಜಾ ರಾಮ್ ಮೋಹನ್ ರಾಯ್. ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು ಬ್ರಹ್ಮ ಸಮಾಜ? 1828ರಲ್ಲಿ ಸ್ಥಾಪನೆ ಮಾಡಿದ್ರು. ರಾಜಾ ರಾಮ್ ಮೋಹನ್ ರಾಯರು ತಮ್ಮ ಸ್ನೇಹಿತರ ಜೊತೆಗೂಡಿ ಯಾವ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ? ಆತ್ಮೀಯ ಸಭಾ ಅಂತಕ್ಕಂಥ ಒಂದು ಸಭೆಯನ್ನ ಆರಂಭಿಸ್ತಾರೆ. ಎಲ್ಲಿ? ಕಲ್ಕತ್ತಾದಲ್ಲಿ. ಉದ್ದೇಶ ಏನು? ಧಾರ್ಮಿಕ ಮತ್ತು ಸಾಮಾಜಿಕ ಪಿಡುಗುಗಳನ್ನ ಕಲ್ಕತ್ತಾ ಮೀನ್ಸ್ ಬಂಗಾಳ ಪ್ರದೇಶದಿಂದ ಕಿತ್ತು ಹಾಕ್ತಕ್ಕಂಥ ಪ್ರಯತ್ನಕ್ಕಾಗಿ ಅವರು ಆತ್ಮೀಯ ಸಭಾವನ್ನು ಆರಂಭಿಸ್ತಾರೆ. ಬ್ರಹ್ಮ ಸಮಾಜ ಸ್ಥಾಪನೆಯ ಉದ್ದೇಶಗಳು ಅಂತ ಬಂದಾಗ, ಗುರಿಗಳು ಅಂತ ಬಂದಾಗ ಬಹಳಷ್ಟಿದೆ. ಆದ್ರೆ ಬಹಳ ಮುಖ್ಯವಾಗಿ ಬ್ರಹ್ಮ ಸಮಾಜದ ಸ್ಥಾಪನೆಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಭಾರತೀಯ ಜಾತಿ ಪದ್ಧತಿಯನ್ನ ಹೋಗಲಾಡಿಸ್ತಕ್ಕಂಥದ್ದು, ಮೂಢನಂಬಿಕೆಗಳನ್ನ ತೊಡೆದು ಹಾಕ್ತಕ್ಕಂಥ ಉದ್ದೇಶಕ್ಕಾಗಿ 1828ರಲ್ಲಿ ರಾಜಾ ರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ಈ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿ ಭಾರತೀಯ ಸಮಾಜವನ್ನ ಒಂದಷ್ಟು ಪುನರ್ರಚನೆ ಮಾಡ್ತಕ್ಕಂಥ ಪ್ರಯತ್ನವನ್ನ ರಾಜಾ ರಾಮ್ ಮೋಹನ್ ರಾಯ್ ಮಾಡ್ತಾ ಹೋಗ್ತಾರೆ. ಯಾವುದರ ಹಿನ್ನೆಲೆಯಲ್ಲಿ ಅಂತ ನೋಡಿದ್ರೆ, ಉಪನಿಷತ್ತುಗಳು ಭಾರತೀಯ ಶಿಕ್ಷಣದ ಆರಂಭದ ಮಜಲುಗಳು ಅಂತ ಬಂದಾಗ ವೇದ ಉಪನಿಷತ್ತುಗಳು ಅಂತ ಏನ್ ಬರುತ್ತೆ. ಸೊ ಉಪನಿಷತ್ತುಗಳ ತಾತ್ವಿಕ ತಳಹದಿಯ ಮೇಲೆ ಭಾರತೀಯ ಸಮಾಜವನ್ನ ಪುನರ್ರಚನೆ ಮಾಡ್ತಕ್ಕಂಥ ಒಂದಷ್ಟು ಪರಿಷ್ಕರಣೆ ಆಗ್ಬೇಕಾಗಿದೆ ಭಾರತೀಯ ಸಮಾಜ. ಯಾವುದರ ಹಿನ್ನೆಲೆಯಲ್ಲಿ ಅಂತ ನೋಡಿದ್ರೆ, ಉಪನಿಷತ್ತುಗಳ ತಾತ್ವಿಕ ಹಿನ್ನೆಲೆ ತಳಹದಿಯ ಮೇಲೆ ಹಿಂದೂ ಸಮಾಜವನ್ನ ಪುನರ್ರಚನೆ ಮಾಡ್ತಕ್ಕಂಥ ಪ್ರಯತ್ನವನ್ನ ರಾಜಾ ರಾಮ್ ಮೋಹನ್ ರಾಯರು ತಮ್ಮ ಬ್ರಹ್ಮ ಸಮಾಜದ ಮೂಲಕ ಮಾಡ್ತಾ ಹೋಗ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ರಾಜಾ ರಾಮ್ ಮೋಹನ್ ರಾಯರಿಗೆ ಒತ್ತಾಸೆಯಾಗಿ ನಿಂತಿದ್ದು ಯಾರು ಅಂತ ನೋಡಿದ್ರೆ, ಬ್ರಿಟಿಷ್ ಗವರ್ನರ್ ಜನರಲ್ ಆಗಿ ಬಂದಿರತಕ್ಕಂಥ ವಿಲಿಯಂ ಬೆಂಟಿಂಗ್ ಅಂತ. ಲಾರ್ಡ್ ವಿಲಿಯಂ ಬೆಂಟಿಂಗ್ ನಾವು ಹಿಂದೆ ಅಭ್ಯಾಸ ಮಾಡಿದೀವಿ ವಿಲಿಯಂ ಬೆಂಟಿಂಗ್ ಬಗ್ಗೆ. ನೋಡಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಿಲಿಯಂ ಬೆಂಟಿಂಗು ಲಾರ್ಡ್ ಮೆಕಾಲೆ ಮತ್ತು ವುಡ್ಸ್ ವರದಿ ಆಧಾರದ ಮೇಲೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿಗೊಳಿಸ್ತಾನೆ. ಆ ಇಂಗ್ಲಿಷ್ ಶಿಕ್ಷಣಕ್ಕೆ ರಾಜಾ ರಾಮ್ ಮೋಹನ್ ರಾಯರ ಪ್ರೋತ್ಸಾಹ ಕೂಡ ಬಹಳ ಮುಖ್ಯವಾಗಿರುತ್ತೆ. ಅವರು ಕೂಡ ಪ್ರತಿಪಾದನೆ ಮಾಡ್ತಾರೆ, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಅಗತ್ಯ ಹೆಚ್ಚಾಗಿದೆ. ಯಾಕೆ ಅಂದ್ರೆ ಭಾರತೀಯ ಸಮಾಜದಲ್ಲಿ ಇರ್ತಕ್ಕಂಥ ಈ ಕಂದಾಚಾರಗಳನ್ನ, ಮೂಢನಂಬಿಕೆಗಳನ್ನ
ಜನ ಪ್ರಶ್ನೆ ಮಾಡಬೇಕು ಅಂದ್ರೆ ಅವರು ವಿಚಾರವಂತರಾಗಬೇಕು. ವಿಚಾರವಂತರಾಗಬೇಕು ಅಂದ್ರೆ ಇಂಗ್ಲಿಷ್ ಶಿಕ್ಷಣ ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನ ರಾಜಾರಾಮ್ ಮೋಹನ್ ರಾಯ್ ಹೇಳ್ತಾರೆ. 1829ರಲ್ಲಿ ವಿಲಿಯಂ ಬೆಂಟಿಂಗರ ಸಹಾಯದಿಂದ, ವಿಲಿಯಂ ಬೆಂಟಿಂಗರ ನೆರವಿನೊಂದಿಗೆ ರಾಜಾರಾಮ್ ಮೋಹನ್ ರಾಯ್ 1829ರಲ್ಲಿ ಸತಿ ಪದ್ಧತಿ ಅನ್ನ ಕಾನೂನಾತ್ಮಕವಾಗಿ ನಿಷೇಧಿಸತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ. ಮೊದಲಿಂದಲೂ ಸತಿ ಪದ್ಧತಿ ವಿರೋಧಿಸಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯರಿಗೆ ಕಾನೂನಿನ ಬೆಂಬಲವನ್ನ ಕೊಟ್ಟಿದ್ದು ವಿಲಿಯಂ ಬೆಂಟಿಂಗ್. ರಾಜಾರಾಮ್ ಮೋಹನ್ ರಾಯರ ಹೋರಾಟಗಳಿಗೆ ಸ್ಪಂದಿಸಿರ್ತಕ್ಕಂಥ ಲಾರ್ಡ್ ವಿಲಿಯಂ ಬೆಂಟಿಂಗ್ 1829ರಲ್ಲಿ ಸತಿ ಪದ್ಧತಿ ನಿಷೇಧ ಕಾಯ್ದೆಯನ್ನ ಜಾರಿಗೊಳಿಸಿದ್ರು. ಕೇಳಬಹುದು ಪ್ರಶ್ನೆ, ನೆನ್ಪಿಡಿ, ಸತಿ ಪದ್ಧತಿ ನಿಷೇಧ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಹೇಳಿದ್ರೆ 1829ರಲ್ಲಿ ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿ ಬರುತ್ತೆ. ಸೊ ಇವರು ವೈಚಾರಿಕ ಚಿಂತನಾ ಲಹರಿಯನ್ನ ಹೊಂದಿರತಕ್ಕಂತ ರಾಜಾರಾಮ್ ಮೋಹನ್ ರಾಯರು ಪತ್ರಿಕೋದ್ಯಮದ ಮೂಲಕ ಕೂಡ ತಮ್ಮ ವಿಚಾರಗಳನ್ನ ಪ್ರಕಟಿಸ್ತಾ ಹೋಗ್ತಾರೆ. ತಮ್ಮದಾಗಿರ್ತಕ್ಕಂಥ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ ಬಂಗಾಳಿ ಭಾಷೆಯಲ್ಲಿ. ನೋಡಿ, ಬೇರೆ ಬೇರೆ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಹೊಂದಿದ್ರು ಕೂಡ ಅವರು ತಮ್ಮ ಕೃತಿ ಸಂವಾದ ಕೌಮುದಿಯನ್ನ ರಚನೆ ಮಾಡಿದ್ದು ತಮ್ಮ ಮಾತೃಭಾಷೆ ಆಗಿರ್ತಕ್ಕಂಥ ಬಂಗಾಳಿ. ರಾಜಾರಾಮ್ ಮೋಹನ್ ರಾಯರ ಕೃತಿಯನ್ನ ಹೆಸರಿಸಿ ಅಂದ್ರೆ ಸಂವಾದ್ ಕೌಮುದಿ ಅಂತಕ್ಕಂಥದ್ದು ರಾಜಾರಾಮ್ ಮೋಹನ್ ರಾಯರ ಕೃತಿ. ಸೊ ಇದರಲ್ಲಿ ತಮ್ಮ ವಿಚಾರ ಲಹರಿಗಳನ್ನ ರಾಜಾರಾಮ್ ಮೋಹನ್ ರಾಯರು ಪ್ರತಿಪಾದಿಸ್ತಾ ಹೋಗ್ತಾರೆ. ಸೊ ವಿಲಿಯಂ ಬೆಂಟಿಂಗ್ ಸತಿ ಪದ್ಧತಿ ನಿಷೇಧ ಕಾಯ್ದೆಯನ್ನು ಎಷ್ಟರಲ್ಲಿ ಜಾರಿ ತಂದ್ರು? 1829ರಲ್ಲಿ ಜಾರಿ ತರ್ತಾರೆ. ಅದ್ರ ಜೊತೆಗೆ ನೋಡಿ, ಬ್ರಹ್ಮ ಸಮಾಜದ ಪ್ರಮುಖಾಂಶಗಳು ಏನು ಅಂತ ನಾವು ನೋಡೋದಾದ್ರೆ, ಬ್ರಹ್ಮ ಸಮಾಜದ ಪ್ರಮುಖಾಂಶಗಳು ಯಾವುದು ಪಟ್ಟಿ ಮಾಡ್ಕೊಳ್ಬಹುದು, ನೀವು ನೋಟ್ ಮಾಡ್ಕೊಳ್ಬಹುದು. ನೀವು ಈಗ ನೋಡ್ತಾ ಇದ್ದೀರಾ ಸತಿ ಪದ್ಧತಿಯ ಬ್ರಹ್ಮ ಸಮಾಜದ ಪ್ರಮುಖ ಅಂಶಗಳೇನು ಅಂತ ನೋಡ್ತಾ ಇದ್ದೀರಾ. ಬ್ರಹ್ಮ ಸಮಾಜದ ಪ್ರತಿಪಾದನೆಯಲ್ಲಿ, ಸುಧಾರಣೆಯಲ್ಲಿ ಬಹಳಷ್ಟು ಅಂಶಗಳು ಬರ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಏಕದೇವತಾರಾಧನೆಯನ್ನು ಪ್ರತಿಪಾದನೆ ಮಾಡಿದ್ರು. ಅಲ್ಲಿವರೆಗೂ ಭಾರತೀಯ ಸಮಾಜದಲ್ಲಿ ಬಹುದೇವತಾರಾಧನೆ ಅಸ್ತಿತ್ವದಲ್ಲಿತ್ತು ಅಲ್ವಾ. ಒಬ್ಬನೇ ದೇವರಲ್ಲ ಭಾರತೀಯರಿಗೆ ಅಲ್ವಾ, ಮುಕ್ಕೋಟಿ ದೇವರುಗಳನ್ನ ಪೂಜೆ ಮಾಡ್ತಾ ಇದ್ದಿದ್ದು ಭಾರತೀಯರು. ಸೊ ಹಾಗಾಗಿ ಒಬ್ರು ನಡುವೆ ಐಕ್ಯತೆ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಏಕದೇವತಾ ಆರಾಧನೆಯನ್ನ ಮಾಡಿದ್ರೆ ಜನರಲ್ಲಿ ಒಗ್ಗಟ್ಟು ಬರುತ್ತೆ, ಐಕ್ಯತೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಏಕದೇವತಾ ಆರಾಧನೆಯನ್ನ ಇವರು ಪ್ರತಿಪಾದನೆ ಮಾಡ್ತಾರೆ. ದೇವರು ಒಬ್ಬನನ್ನ ಮಾತ್ರ ಪೂಜೆ ಮಾಡ್ರಿ. ಎರಡನೇದಾಗಿ ಅರ್ಥಹೀನ ಆಚರಣೆಗಳನ್ನ ವಿರೋಧಿಸಿದ್ರು. ಮೌಢ್ಯಗಳು ಅಂತ ಏನ್ ಕರಿತೀವಿ, ಕಂದಾಚಾರಗಳು ಅಂತ ಏನ್ ಕರಿತೀವಿ, ನಾವು ಏನು ಆಚರಣೆ ಮಾಡ್ತಾ ಇದೀವಿ ಅದರ ಅರ್ಥ ನಮಗೆ ಗೊತ್ತಿದ್ದಾಗ ಮಾತ್ರ ಅದು ಸತ್ಯ ಆಗುತ್ತೆ. ಅರ್ಥವಿಲ್ಲದ ಆಚರಣೆಗಳು ಅಂಧಾನುಕರಣೆ ಆಗುತ್ತೆ. ಹಾಗಾಗಿ ವಿಚಾರವಂತರಾಗ್ರಿ, ಅರ್ಥಹೀನ ಆಚರಣೆಗಳನ್ನ ಕೈ ಬಿಡಿ ಅಂತೇಳಿ ಇವರು ಪ್ರತಿಪಾದನೆ ಮಾಡ್ತಾರೆ. ಇನ್ನ ಮೂರನೇದು ಬಹಳ ಮುಖ್ಯವಾಗಿ ನೋಡಿ, ಏನ್ ಹೇಳ್ತಾ ಇದಾರೆ ಅವರು, ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳ್ಬೇಕು. ಯಾವ ನಿಯಮ ಮತ್ತು ಆಚರಣೆಗಳು ಇದಕ್ಕೆ ಕೇಡನ್ನ ಉಂಟು ಮಾಡಬಾರದು ಅನ್ನೋದು ಅವರ ನಿಲುವಾಗಿ. ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬಾಳ್ಬೇಕು, ಅವನ ಘನತೆಗೆ ಯಾವ ನೀತಿ ನಿಯಮಗಳು, ಯಾವ ಆಚರಣೆಗಳು ಕೇಡನ್ನು ಉಂಟು ಮಾಡಬಾರದು ಅನ್ನೋದು ಅವರ ನಿಲುವಾಗಿತ್ತು. ಎಸ್, 4ನೇ ಪಾಯಿಂಟ್ ಬರ್ತಾ ಇದೆ ನೋಡಿ. ಇದರಲ್ಲಿ 3-4 ಪಾಯಿಂಟ್ಗಳು ಸೇರಿಸ್ಬಿಟ್ಟು ಒಂದು ಪಾಯಿಂಟ್ ಮಾಡಿದ್ದಾರೆ. ಬಹುಪತ್ನಿತ್ವ ಪದ್ಧತಿಯನ್ನ ವಿರೋಧಿಸಿದ್ರು. ನೀವು ಸಿಂಗಲ್ ಪಾಯಿಂಟ್ ಹಾಕೊಳ್ಬಹುದು. 4ನೇ ಪಾಯಿಂಟ್ ಅಂತ ಹಾಕೊಂಡ್ಬಿಟ್ಟು ಬಹುಪತ್ನಿತ್ವ ಪದ್ಧತಿಯನ್ನ ವಿರೋಧಿಸಿದ್ರು. 5ನೇದು ಸ್ತ್ರೀಯರಿಗೆ ಸಮಾನ ಆದ್ಯತೆ ದೊರಕಬೇಕು ಅಂತೇಳಿ ಪ್ರತಿಪಾದನೆ ಮಾಡಿ ಸ್ತ್ರೀ ಸಮಾನತೆಯನ್ನ ಪ್ರತಿಪಾದಿಸಿದ್ರು ಅಂತ ಹಾಕ್ಬೋದು. 6ನೇದು ಅಂತ ಹೇಳ್ಬಿಟ್ಟು 6ನೇದ್ರಲ್ಲಿ ಏನಾಗ್ಬೋದು, ವಿಧವೆಯರ ಪುನರ್ವಿವಾಹಕ್ಕೆ ಪ್ರೋತ್ಸಾಹಿಸಿದ್ರು ಅಂತ ಹಾಕಬಹುದು. ವಿಧವೆಯರ ಪುನರ್ವಿವಾಹಕ್ಕೆ ಪ್ರೋತ್ಸಾಹಿಸಿದ್ರು. ವಿಧವೆಯರಿಗೆ ಅಥವಾ ಮಹಿಳೆಯರಿಗೆ ಆಸ್ತಿಯಲ್ಲಿ ಪಾಲು ಸಿಗಬೇಕು ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಎಸ್, ವಿಧವೆ ಒಂದ್ ವೇಳೆ ಗಂಡನ ಮರಣಾನಂತರದಲ್ಲಿ ವಿಧವೆಯಾಗ್ತಕ್ಕಂಥ ಮಹಿಳೆಯರು ಆರ್ಥಿಕವಾಗಿ ಸಂಕಷ್ಟಕ್ಕೆ ತುತ್ತಾಗಬಾರದು ಅನ್ನೋ ಕಾರಣಕ್ಕಾಗಿ ಅವರಿಗೆ ಆಸ್ತಿಯಲ್ಲಿ ಪಾಲು ಬರಬೇಕು ಅಂತ ಕೂಡ ಪ್ರತಿಪಾದನೆ ಮಾಡ್ತಾರೆ. 7ನೇ ಪಾಯಿಂಟ್ ಆಗಿ ಬ್ರಹ್ಮ ಸಮಾಜ ಬಾಲ್ಯ ವಿವಾಹವನ್ನ ವಿರೋಧಿಸ್ತು ಅಂತ ಹಾಕ್ಬೋದು. ಸಿಂಗಲ್ ಪಾಯಿಂಟ್ಸ್ ಹಾಕಿ ಬರೆದ್ರೆ ನಿಮಗೆ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳು ಸಿಗುತ್ತೆ.
ಒಂದೇ ನಂಬರ್ ಅಲ್ಲಿ ಹಲವಾರು ಪಾಯಿಂಟ್ಗಳನ್ನ ಸೇರಿಸಿ ಹಾಕೋದಕ್ಕಿಂತ ಪ್ರತಿಯೊಂದು ಅಂಶಕ್ಕೂ ಒಂದೊಂದು ಪಾಯಿಂಟ್ ಹಾಕೊಂಡು ಬರ್ಕೊಳ್ಳೋದು ಒಳ್ಳೆಯದು. ಇನ್ನು 8ನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಗೆ 5ನೇದು ಅಂತ ಕಾಣಿಸ್ತಾ ಇದೆ ಇಲ್ಲಿ. 8ನೇ ಪಾಯಿಂಟ್ ಬಂದ್ಬಿಟ್ಟು ಒಳ್ಳೆಯದು ಎಲ್ಲಿದ್ರೂ ಅದನ್ನ ಸ್ವೀಕರಿಸಬಹುದು ಅನ್ನೋದು ಬ್ರಹ್ಮ ಸಮಾಜದ ಒಂದು ನೀತಿಯಾಗಿ ಅಲ್ವಾ. ಬ್ರಹ್ಮ ಸಮಾಜ ಏನ್ ಸಾರುತ್ತೆ ಅಂದ್ರೆ ಒಳ್ಳೇದು ಎಲ್ಲಿದ್ರೂ ಕೂಡ ಅದನ್ನ ಸ್ವೀಕರಿಸಬಹುದು. ವೇದಾಂತ ಮತ್ತು ಉಪನಿಷತ್ತುಗಳು ಈ ಆಶಯಗಳನ್ನ ಬೋಧಿಸುತ್ತವೆ. ಹಾಗಾಗಿ ಪಾಶ್ಚಿಮಾತ್ಯ ನಾಗರಿಕತೆಯಲ್ಲಿ ಒಳ್ಳೆಯದಿದ್ರೆ ಅದು ಕೂಡ ಸ್ವೀಕಾರಾರ್ಹ ಅನ್ನೋದು ಅವ್ರ ನಿಲುವಾಗಿತ್ತು. ಹಾಗಾಗಿ ಅವರು ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಹೋದ್ರು. ಸೊ ಇದಿಷ್ಟು ಬ್ರಹ್ಮ ಸಮಾಜದ ಮುಖ್ಯಾಂಶಗಳನ್ನ ತಿಳಿಸಿ ಅಥವಾ ಬ್ರಹ್ಮ ಸಮಾಜದ ಬೋಧನೆಗಳನ್ನ ತಿಳಿಸಿ ಅಂತ ಹೇಳಿದ್ರೆ, ಸೊ ಇಷ್ಟು ಅಂಶಗಳನ್ನ ನೀವು ಬರಿಬೇಕಾಗುತ್ತೆ. ಒಂದ್ 7-8 ಅಂಶಗಳನ್ನ ಬ್ರಹ್ಮ ಸಮಾಜದ ಬೋಧನೆಗಳು ಅಂತ ಬಂದಾಗ ಹೈಲೈಟ್ ಆಗಿ ಹಾಕ್ರಿ. ಅಲ್ಲಿ ಹಾಕ್ಬೇಕಾದ್ರೆ ಬಹಳ ಮುಖ್ಯವಾಗಿ ಒಂದೊಂದು ಸಿಂಗಲ್ ಪಾಯಿಂಟ್ಗೆ ಸಿಂಗಲ್ ಪಾಯಿಂಟ್ ಗಳನ್ನ ಹಾಕೊಂಡು ಬರ್ಕೊಳ್ತಾರೆ. ಇನ್ನ ಇಂಗ್ಲಿಷ್ ಶಿಕ್ಷಣಕ್ಕೆ ಒತ್ತಡ ಕೊಟ್ಟಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯರು ಶಾಲಾ ಕಾಲೇಜು ಸ್ಥಾಪನೆಗೂ ಕೂಡ ಇವರು ಒಲವನ್ನ ವ್ಯಕ್ತಪಡಿಸ್ತಾರೆ. ಆ ಹಿನ್ನೆಲೆಯಲ್ಲಿ ವೇದಾಂತ ಕಾಲೇಜು ಅಂತಕ್ಕಂಥ ಒಂದು ಕಾಲೇಜು ಸ್ಥಾಪನೆ ಆಗ್ಲಿಕ್ಕೆ, ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗ್ಲಿಕ್ಕೆ ರಾಜಾರಾಮ್ ಮೋಹನ್ ರಾಯರು ನೆರವು ಕೊಡ್ತಾರೆ. ಸೊ ಇದನ್ನ ಎಲ್ಲವನ್ನು ಗಮನಿಸಿರ್ತಕ್ಕಂಥ ಬಂಗಾಳದ ಒಬ್ಬ ಕವಿ, ಎಲ್ಲ ಗೊತ್ತಿದೆ, ನಾವೇನಂತ ಕರಿತೀವಿ ಅವ್ರನ್ನ ಗುರುದೇವ ಅಂತ ಕರಿತೀವಿ ಅಲ್ವಾ. ಯಾರು? ರವೀಂದ್ರನಾಥ್ ಟ್ಯಾಗೋರ್ ಬಂಗಾಳದವರಲ್ಲ, ಬೆಂಗಾಳಿ ಕವಿ ಅಲ್ವಾ. ನಮ್ಮ ರಾಷ್ಟ್ರಗೀತೆಯನ್ನು ರಚಿಸಿರ್ತಕ್ಕಂಥ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಜಾರಾಮ್ ಮೋಹನ್ ರಾಯರನ್ನ ಭಾರತದ ಪುನರುಜ್ಜೀವನದ ಜನಕ ಅಂತ ಕರೀತಾರೆ. ರವೀಂದ್ರನಾಥ್ ಟ್ಯಾಗೋರ್ ಹೇಳಿರ್ತಕ್ಕಂಥ ಹೇಳಿಕೆ ಭಾರತದ ಪುನರುಜ್ಜೀವನದ ಜನಕ, ಭಾರತದ ಪುನರುಜ್ಜೀವನದ ಪಿತಾಮಹ ಅಂತೇಳಿ ರಾಜಾರಾಮ್ ಮೋಹನ್ ರಾಯರನ್ನ ಕರಿತೀವಿ. ಯಾಕೆ ಅಂದ್ರೆ ಇಲ್ಲಿಂದ ಆರಂಭ 19ನೇ ಶತಮಾನದಲ್ಲಿ ಭಾರತೀಯ ಸಮಾಜದಲ್ಲಿ ಸುಧಾರಣೆ ತರಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಮೊದಲ ಸಮಾಜ ಸುಧಾರಕ ರಾಜಾರಾಮ್ ಮೋಹನ್ ರಾಯ್. ಹಾಗೆ ರಾಷ್ಟ್ರೀಯತೆಯ ಪ್ರವಾದಿ ಅಂತ ಕೂಡ ರಾಜಾರಾಮ್ ಮೋಹನ್ ರಾಯರನ್ನ ಕರಿತೀವಿ. ರಾಜಾರಾಮ್ ಮೋಹನ್ ರಾಯರ ವಿಚಾರಕ್ಕೆ ಬಂದಾಗ ಪ್ರಮುಖವಾಗಿ ರಾಜಾರಾಮ್ ಮೋಹನ್ ರಾಯ್ ಏನನ್ನ ವಿರೋಧಿಸ್ತಾರೆ, ಬ್ರಹ್ಮ ಸಮಾಜದ ಸ್ಥಾಪಕರಾಗಿ ಎಷ್ಟರಲ್ಲಿ ಸ್ಥಾಪನೆ ಮಾಡಿರೋ ಬ್ರಹ್ಮ ಸಮಾಜವನ್ನ, ಬ್ರಹ್ಮ ಸಮಾಜದ ಪ್ರಮುಖಾಂಶಗಳೇನು, ಬ್ರಹ್ಮ ಸಮಾಜದ ಬೋಧನೆಗಳೇನು ಅನ್ನೋದು ನೆನಪಲ್ಲಿ ಇವ್ರನ್ನ ಪುನರುಜ್ಜೀವನದ ಪಿತಾಮಹ ಅಂತೇಳಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಕರೀತಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯುವ ಬಂಗಾಳಿ ಚಳುವಳಿ. ಏನು ಯುವ ಬಂಗಾಳಿ ಚಳುವಳಿ? ಈಗಾಗಲೇ ನಾವು ಬ್ರಹ್ಮ ಸಮಾಜದ ಬಗ್ಗೆ ಅಭ್ಯಾಸ ಮಾಡಿದೀವಿ. ಬ್ರಹ್ಮ ಸಮಾಜದಲ್ಲಿ ಏನಾಗ್ತಾ ಇದೆ, ಬಂಗಾಳದಲ್ಲಿ ಬ್ರಹ್ಮ ಸಮಾಜವನ್ನ ಹುಟ್ಟುಹಾಕಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯರು ಬಂಗಾಳದಿಂದ ಜಾತಿ ಪದ್ಧತಿಯನ್ನ, ಮೌಢ್ಯಗಳನ್ನ ಕಿತ್ತೊಗಿಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಉತ್ತರ ಭಾರತದಲ್ಲಿ ಆಧುನಿಕತೆಯ ಗಾಳಿ ಪ್ರಬಲವಾಗಿ ಬೀಸ್ತಾ ಇದೆ. ಅದರಲ್ಲಿ 19ನೇ ಶತಮಾನದಲ್ಲಿ ಈ ಕಲ್ಕತ್ತಾ ನಗರ ಹೊಸ ಆಲೋಚನೆಗಳ ತವರೂರಾಗುತ್ತೆ, ಹೊಸ ಆಲೋಚನೆಗಳ ಕೇಂದ್ರ ಬಿಂದು ಆಗುತ್ತೆ. ಅದರಲ್ಲೂ 1820, 1830ರ ದಶಕದಲ್ಲಿ ಹೊಸ ಚಳುವಳಿಗಳು ಹುಟ್ಟುಕೊಳ್ತಾ ಸಾಗುತ್ತೆ. ಹಾಗೆ ಹುಟ್ಟುಕೊಂಡಿರ್ತಕ್ಕಂಥ ಚಳುವಳಿಗಳಲ್ಲಿ ಬ್ರಹ್ಮ ಸಮಾಜವನ್ನ ಈಗಾಗಲೇ ನಾವು ಗುರುತಿಸಿದೀವಿ. ಇದೇ ಕಾಲಘಟ್ಟದಲ್ಲಿ ಮತ್ತೊಂದು ಚಳವಳಿ ಬರ್ತಾ ಇದೆ. ಆ ಚಳವಳಿಯನ್ನ ನಾವು ಯುವ ಬಂಗಾಳಿ ಚಳವಳಿ ಅಂತ ಕರೀತೀವಿ. ಯುವ ಬಂಗಾಳಿ ಚಳವಳಿ. ಯಾರು ಯುವ ಬಂಗಾಳಿ ಚಳವಳಿಯನ್ನ ಹುಟ್ಟು ಹಾಕಿದ್ರು, ಯಾತಕ್ಕಾಗಿ ಹುಟ್ಟು ಹಾಕಿದ್ರು ಅನ್ನೋದು ಬಹಳ ಮುಖ್ಯ. ಯುವ ಬಂಗಾಳಿ ಚಳವಳಿ ನೋಡಿ, ಹೆಸರೇ ಹೇಳ್ತಾ ಇದೆ ಯುವ ಬಂಗಾಳಿ. ಬರೀ ಬಂಗಾಳಿ ಚಳವಳಿ ಅಲ್ಲ ನೋಡಿ, ಬ್ರಹ್ಮ ಸಮಾಜ ಸೀಮಿತ. ಯುವಕರು ಚಳವಳಿಯಲ್ಲಿ ತೊಡಗಿಸಿಕೊಂಡ್ರು. ಯುವಕರು ಸಂಘಟಿಸಿರ್ತಕ್ಕಂಥ ಚಳವಳಿ ಭಾರತೀಯ ಸಮಾಜದಲ್ಲಿ ಬದಲಾವಣೆಗಳನ್ನ ತರಲಿಕ್ಕೆ ಮಾಡಿರ್ತಕ್ಕಂಥ ಪ್ರಯತ್ನ ಯುವ ಬಂಗಾಳಿ ಚಳವಳಿ. ಯಾರು ಅಂತ ನೋಡಿದ್ರೆ ಹೆನ್ರಿ ವಿವಿಯನ್ ಡೆರೇಜಿಯೋ ಅಂತಕ್ಕಂಥ ಹೆಸರನ್ನ ನೆನಪಿಟ್ಕೊಳ್ಳಿ. ಹೆನ್ರಿ ವಿವಿಯನ್ ಡೆರೇಜಿಯೋ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಇವರು ಬಂಗಾಳಿ ಚಳವಳಿಯನ್ನ
ಸಂಘಟಿಸ್ತಾರೆ. 1809ರಿಂದ 1831 ಅವಧಿ ನೋಡಿದ್ರೆ ಗೊತ್ತಾಗುತ್ತೆ. ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರು ಮರಣ ಹೊಂದ್ತಾರೆ. 809ರಿಂದ 31 ಅಂದ್ರೆ 809ರಿಂದ 19, 29, 30 ಸುಮಾರು 22 ವರ್ಷ. 22 ವರ್ಷಕ್ಕೆ ಇವರು ಮರಣ ಹೊಂದ್ತಾರೆ. ಆದ್ರೆ 22 ವರ್ಷಕ್ಕೆ ಮರಣ ಹೊಂದತಕ್ಕಂತ ವ್ಯಕ್ತಿ ಒಂದು ಚಳುವಳಿಯನ್ನ ರೂಪಿಸಿ ನಿಮ್ಮ ಟೆಕ್ಸ್ಟ್ ಅಲ್ಲಿ ಒಂದು ಭಾಗ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಹೋರಾಟ ಹೇಗಿತ್ತು, ಅವರ ಆಲೋಚನಾ ಕ್ರಮ ಹೇಗಿತ್ತು ಅನ್ನೋದು ಬಹಳ ಮುಖ್ಯ. ನೋಡಿ, ಈ ಡೆರೇಜಿಯೋ ಏನಿದ್ದಾರೆ ಇವರೊಬ್ಬ ಆಂಗ್ಲೋ ಇಂಡಿಯನ್ ಅಂತ ಗುರುತಿಸ್ತೀವಿ. ಏನು ಆಂಗ್ಲೋ ಇಂಡಿಯನ್ ಅಂತ ಹೇಳಿದ್ರೆ, ನೋಡಿ ಇವರ ತಂದೆ ಒಬ್ಬ ಪೋರ್ಚುಗೀಸ್ ಆಗಿದ್ದ, ತಾಯಿ ಭಾರತೀಯರು. ತಂದೆ ಪೋರ್ಚುಗಲ್ನವರು, ತಾಯಿ ಭಾರತೀಯರು. ಹಾಗಾಗಿ ಈ ಡೆರೇಜಿಯೋ ಅಂತಕ್ಕಂಥವ್ರು ಇವರೊಬ್ಬ ಆಂಗ್ಲೋ ಇಂಡಿಯನ್ ಅಂತ ಕರೀತೀವಿ. ಆಂಗ್ಲೋ ಇಂಡಿಯನ್ ಅವರು ಕೆಲವು ಸಂದರ್ಭಗಳಲ್ಲಿ ನಾವು ಹೇಳಿರ್ತೀವಿ ಆಂಗ್ಲೋ ಇಂಡಿಯನ್. ಯಾರು ಆಂಗ್ಲೋ ಇಂಡಿಯನ್ ಅಂದ್ರೆ ಇಲ್ಲಿ ನಿಮ್ಗೆ ಉತ್ತರ ಸಿಕ್ಕಿರುತ್ತೆ ಅನ್ಕೊಳ್ತೀನಿ. ಆಂಗ್ಲೋ ಇಂಡಿಯನ್ ಅಂತ ಯಾರನ್ನ ಕರೀತಾರೆ ಅಂದ್ರೆ, ಎರಡು ರಾಷ್ಟ್ರದ ಪುರುಷ ಮಹಿಳೆ ಬೇರೆ ಬೇರೆ ರಾಷ್ಟ್ರದವರಾಗಿದ್ದಾಗ ಆಗ ಆಂಗ್ಲೋ ಇಂಡಿಯನ್ ಅಂತ ನಾವು ಕರಿತೀವಿ. ಇಲ್ಲಿ ತಂದೆ ಪೋರ್ಚುಗೀಸ್ ದೇಶದವರಾಗಿದ್ದಾರೆ, ತಾಯಿ ಭಾರತೀಯಳಾಗಿದ್ದಾರೆ. ಹಾಗಾಗಿ ಈ ಡೆರೇಜಿಯೋ ಅಂತವರು ಒಬ್ಬ ಆಂಗ್ಲೋ ಇಂಡಿಯನ್ ಆಗಿ ಇದ್ರು ಅಂತಕ್ಕಂಥ. 1826ರಿಂದ 1831ರವರೆಗೆ, ರೈಟ್, 1826ರಿಂದ 1831ರವರೆಗೆ ಇವರು ಕಲ್ಕತ್ತಾದ ಹಿಂದೂ ಕಾಲೇಜಿನಲ್ಲಿ ಒಬ್ಬ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿ. ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ಇವರು ತಮ್ಮ ವಿಚಾರ ಲಹರಿಗಳನ್ನ ತಮ್ಮ ವಿದ್ಯಾರ್ಥಿಗಳಲ್ಲಿ ತುಂಬತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಇವರ ಬೋಧನೆ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಮಂತ್ರಮುಗ್ಧರಾಗಿ ಇವರ ಮಾತುಗಳನ್ನ ಕೇಳ್ತಾ ಇದ್ದಂತೆ ಅವರ ಅನುಯಾಯಿಗಳಾಗ್ತಾ ಹೋಗ್ತಾರೆ. ಇವರ ವಿದ್ಯಾರ್ಥಿಗಳು, ಇವರ ಪ್ರಭಾವಲಯಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಡೆರೇಜಿಯವರ ಉಪನ್ಯಾಸಗಳನ್ನ, ಅವರ ಬೋಧನೆಗಳನ್ನ ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಅನುಯಾಯಿಗಳು. ಅವರು ಎಂತ ಅನುಯಾಯಿಗಳು? ನಿಷ್ಠಾವಂತ ಅನುಯಾಯಿಗಳಾಗ್ತಾರಂತೆ. ಯುರೋಪಿನ ಪುನರುಜ್ಜೀವನ ಚಳುವಳಿಯಿಂದ ಪ್ರಭಾವಿತವಾಗಿರ್ತಕ್ಕಂಥ ಇವು ಭಾರತೀಯರಲ್ಲೂ ಕೂಡ ಒಂದಷ್ಟು ಹೊಸತನವನ್ನ ವಿದ್ಯಾರ್ಥಿಗಳಲ್ಲಿ, ಜೊತೆಗೆ ತಮ್ಮ ಸಹವರ್ತಿಗಳು ಜೊತೆಯಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಸಹವರ್ತಿಗಳು ಅಂತ ಕರಿತೀವಿ, ಸಹೋದ್ಯೋಗಿಗಳು ಅಂತ ಏನ್ ಕರಿತೀವಿ, ಅವರಲ್ಲಿ ಒಂದಷ್ಟು ವೈಜ್ಞಾನಿಕ ಆಲೋಚನಾ ಕ್ರಮಗಳನ್ನ ಮೂಡಿಸ್ತಕ್ಕಂಥ ಪ್ರಯತ್ನವನ್ನ ಇವ್ರು ಮಾಡ್ತಾರೆ. ವೈಜ್ಞಾನಿಕ ಆಲೋಚನಾ ಕ್ರಮಗಳು. ಒಬ್ಬ ಅಧ್ಯಾಪಕರಾಗಿದ್ಕೊಂಡು ತಮ್ಮ ವಿದ್ಯಾರ್ಥಿಗಳಲ್ಲಿ ಜೊತೆಗೆ ತಮ್ಮ ಸಹೋದ್ಯೋಗಿಗಳಲ್ಲಿ ವೈಜ್ಞಾನಿಕವಾಗಿ ಚಿಂತಿಸುವ, ವೈಜ್ಞಾನಿಕವಾಗಿ ಆಲೋಚಿಸುವ ಕ್ರಮಗಳನ್ನ ಇವರು ಪ್ರೇರೇಪಿಸ್ತಾ ಹೋಗ್ತಾರೆ. ಸೊ ಪ್ರಶ್ನೆ ಮಾಡಬೇಕು, ಏನನ್ನಾದ್ರೂ ಒಪ್ಕೊಳ್ಳೋ ಮೊದಲು ಅದನ್ನ ಪ್ರಶ್ನೆ ಮಾಡಬೇಕು, ಅದರ ಸತ್ಯಾಸತ್ಯತೆಯನ್ನ ತಿಳ್ಕೊಂಡು ಆನಂತರ ಒಪ್ಕೊಳ್ಬೇಕು. ಸೊ ವೈಜ್ಞಾನಿಕವಾಗಿ ಆಲೋಚಿಸುವ ಕ್ರಮಗಳನ್ನ ವಿದ್ಯಾರ್ಥಿಗಳಿಗೆ ಕಲಿಸಬೇಕು ಅಂತ ಹೇಳಿದ್ರೆ ಪ್ರಶ್ನಿಸುವ, ವೈಜ್ಞಾನಿಕವಾಗಿ ಚಿಂತಿಸುವ, ಚಿಂತನೆಗೆ ಹಚ್ಚತಕ್ಕಂತ ಪಠ್ಯಕ್ರಮಗಳನ್ನ ರೂಪಿಸಬೇಕು ಅನ್ನೋ ಕಾರಣಕ್ಕಾಗಿ ಇವರು ಹೊಸ ಹೊಸ ಪಠ್ಯಕ್ರಮಗಳನ್ನ ರಚನೆ ಮಾಡ್ತಾ ಹೋಗ್ತಾರೆ, ಅದರಲ್ಲಿ ಶ್ರಮಿಸ್ತಾರೆ. ಇವರ ವೈಜ್ಞಾನಿಕ ಪಠ್ಯಕ್ರಮಗಳು ಸಂಪ್ರದಾಯವಾದಿಗಳ ಕೆಂಗಣ್ಣಿಗೆ ಗುರಿಯಾಗುತ್ತೆ. ಅಲ್ಲಿವರೆಗೂ ತಲತಲಾಂತರದಿಂದ ಏನು ಬೋಧನೆ ಮಾಡ್ಕೊಂಡು ಬಂದಿದ್ರು ಅದರಲ್ಲಿ ಬದಲಾವಣೆ ತರಬೇಕಾದಂತ ಸಂದರ್ಭದಲ್ಲಿ ಸಂಪ್ರದಾಯವಾದಿಗಳ ವಿರೋಧವನ್ನ ಇವರು ಎದುರಿಸಬೇಕಾಗುತ್ತೆ. ಆ ವಿರೋಧದ ನಡುವೆಯೂ ಕೂಡ ಈ ಡೆರೇಜಿಯೋ ಅಂತಕ್ಕಂಥವ್ರು ಒಂದು ಅಕಾಡೆಮಿಯನ್ನ ಸ್ಥಾಪನೆ ಮಾಡ್ತಾರೆ. ಅಕಾಡೆಮಿ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಅಕಾಡೆಮಿನ ಸ್ಥಾಪನೆ ಮಾಡ್ತಾರೆ. ಇದು ಒಂದು ಚರ್ಚಾ ವೇದಿಕೆ. ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. 1828 ಡೇಟ್ ನೆನಪಿದೆ ಅನ್ಕೊಳ್ತೀನಿ. 1828ರಲ್ಲಿ ಏನಾಗಿತ್ತಪ್ಪ? ಬ್ರಹ್ಮ ಸಮಾಜ ಸ್ಥಾಪನೆ ಆಗಿದೆ ಅಲ್ವಾ? ಬ್ರಹ್ಮ ಸಮಾಜ ಸ್ಥಾಪನೆ 1828ರಲ್ಲಿ. ಅದೇ 1828ರಲ್ಲಿ ಅದೇ ಅವಧಿಯಲ್ಲಿ ಅಕಾಡೆಮಿ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಚರ್ಚಾ ವೇದಿಕೆಯನ್ನ ಆರಂಭ ಮಾಡ್ತಾರೆ.
ಏನ್ ಚರ್ಚಾ ವೇದಿಕೆ? ಹೊಸ ಸಂವೇದನೆಯನ್ನ ಹುಟ್ಟು ಹಾಕ್ತಕ್ಕಂಥ ಪ್ರಯತ್ನವನ್ನ ಇವ್ರು ಮಾಡ್ತಾರೆ. ಹೊಸ ಸಂವೇದನೆಗಳು ಅಂತ ಹೇಳಿದ್ರೆ ಅದು ವಿದ್ಯಾರ್ಥಿಗಳಾಗಿರ್ಲಿ ಅಥವಾ ಸಹೋದ್ಯೋಗಿಗಳಾಗಿರ್ಲಿ ಅಥವಾ ಜನಸಾಮಾನ್ಯರಾಗಿರ್ಲಿ ತಮ್ಮ ವಿಚಾರಗಳನ್ನ ಹಂಚಿಕೆ ಮಾಡ್ಕೊಳ್ತಕ್ಕಂಥ, ಚರ್ಚೆ ಮಾಡ್ತಕ್ಕಂಥ, ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಆ ವಿಷಯಗಳನ್ನ ಚರ್ಚಿಸ್ತಕ್ಕಂಥ ಪ್ರಯತ್ನವನ್ನ ಇವ್ರು ಮಾಡ್ತಾ ಇರ್ತಾರೆ. ಓಕೆ, ಒಂದು ಅಕಾಡೆಮಿ ಸ್ಥಾಪನೆ ಮಾಡ್ತಾರೆ, ಚರ್ಚೆಗೆ ಅವಕಾಶ ಕೊಡ್ತಾರೆ. ಅಂದ್ರೆ ವಿಚಾರಗಳೇ ಯಾವ ವಿಷಯಗಳನ್ನ ಕುರಿತು ಚರ್ಚೆಗಳಾಗುತ್ತೆ ಅಂತ ಅಂದ್ರೆ ಪ್ರಕೃತಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ, ಒಂದಷ್ಟು ವಿಷಯಗಳನ್ನ ಕುರಿತು. ಮಾನವೀಯತೆ ಬಹಳ ಮುಖ್ಯವಾಗಿ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಷಯ. ಮಾನವೀಯತೆ ಅವತ್ತಿನ ಸಮಾಜದಲ್ಲಿ ಮಾನವೀಯತೆ ನಿಜವಾಗ್ಲೂ ಇದೆಯಾ? ಮಾನವೀಯತೆ ಅಂದ್ರೆ ಏನು, ಹೇಗಿರ್ಬೇಕು, ಹೇಗೆ ಅದನ್ನ ಪಾಲನೆ ಮಾಡಬೇಕು, ಇವುಗಳಿಗೆ ಸಂಬಂಧಿಸಿದ. ಅದ್ರ ಜೊತೆಗೆ ದೇವರ ಬಗ್ಗೆ, ದೇವರ ಅಸ್ತಿತ್ವದ ಬಗ್ಗೆ, ದೇವರ ಬಗೆಗಿನ ಆಚರಣೆಗಳು ಏನಾಗಿದೆ, ಮೌಢ್ಯದತ್ತ ತಿರುಗಿದೆ, ಆಚರಣೆ ಹೇಗಿರ್ಬೇಕು, ಇದೇ ವಿಚಾರಗಳ ಕುರಿತು ತಮ್ಮ ಅಕಾಡೆಮಿ ಅಸೋಸಿಯೇಷನ್ ನಲ್ಲಿ ವಿದ್ಯಾರ್ಥಿಗಳು, ಜನಸಾಮಾನ್ಯರು ವಿಷಯಗಳನ್ನ ಕುರಿತು ಚರ್ಚೆ ಮಾಡ್ತಾ ಹೋಗ್ತಾರೆ. ಮೂಢನಂಬಿಕೆಗಳಿಂದ ತುಂಬಿದ್ದಂತಹ, ಸಾಮಾಜಿಕ ಮೌಢ್ಯಗಳಲ್ಲೇ ಮುಳುಗಿದ್ದಂತಹ ಸಮಾಜಕ್ಕೆ ಪರಿಹಾರವನ್ನು ಒದಗಿಸ್ತಕ್ಕಂಥದ್ದು, ವೈಜ್ಞಾನಿಕವಾಗಿ ಆಲೋಚನಾ ಕ್ರಮಗಳನ್ನ ರೂಪಿಸ್ತಕ್ಕಂಥದ್ದು ಈ ಅಕಾಡೆಮಿಯ ಉದ್ದೇಶ ಆಗಿದೆ. ಅಲ್ಲಿಯವರೆಗೆ ಸಮಾಜ ಮೌಢ್ಯದಿಂದ ತುಂಬಿದೆ. ಜಾತಿ ಪದ್ಧತಿಯನ್ನು ಅಸ್ತಿತ್ವದಲ್ಲಿದೆ, ಸತಿ ಪದ್ಧತಿ ಏನು ಅಸ್ತಿತ್ವದಲ್ಲಿದೆ, ಕಂದಾಚಾರಗಳೇನಿದೆ, ಲಿಂಗ ಅಸಮಾನತೆ ಏನಿದೆ. ಸೊ ಇವುಗಳನ್ನ ಗುರಿಯಾಗಿಟ್ಕೊಂಡು ಜನರಲ್ಲಿ ಒಂದಷ್ಟು ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ದೃಷ್ಟಿಯಿಂದ ಆ ಅಕಾಡೆಮಿಗಳಲ್ಲಿ ಚರ್ಚೆಗಳನ್ನ ಮಾಡ್ತಾ ಜನರಲ್ಲಿ ವಿಚಾರವಂತಿಕೆಯನ್ನು ಪ್ರೇರೇಪಿಸ್ತಕ್ಕಂಥ ಕೆಲಸವನ್ನ ಈ ಡೆರೇಜಿಯೋ ಮಾಡ್ತಾ ಹೋಗ್ತಾರೆ. ಇವರು ಪ್ರಮುಖವಾಗಿ ಮಹಿಳಾ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಒಬ್ಬ ಸಮಾಜ. ಮಹಿಳೆಯರಿಗೆ ಹಕ್ಕುಗಳಿರಬೇಕು, ಮಹಿಳಾ ಹಕ್ಕುಗಳನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ ಒಬ್ಬ ಸಮಾಜ ಸುಧಾರಕ ಅಂತ ಹೇಳಿದ್ರೆ ಡೆರೇಜಿಯೋ ಅಂತ ಹೇಳ್ತೀವಿ. ಜೊತೆಗೆ ಜಾತಿ ವಿರೋಧಿ, ಜಾತಿ ಪದ್ಧತಿಯನ್ನ ಒಪ್ಪದ ಇವರು ಆರಂಭದಿಂದಲೂ ಜಾತಿನ ವಿರೋಧಿಸಿಕೊಂಡು ಬಂದಿರತಕ್ಕಂಥ ಡೆರೇಜಿಯೋರವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ, ಎಷ್ಟನೇ ವಯಸ್ಸಿನಲ್ಲಿ ನೋಡಿ, 22ನೇ ವಯಸ್ಸು ಅಂದ್ರೆ ಎಷ್ಟು 22ನೇ ವಯಸ್ಸು. ಶಿಕ್ಷಣವನ್ನ ಮುಗಿಸಿ ಒಂದ 3-4 ವರ್ಷಗಳ ಅವಧಿ ಅಲ್ವಾ. ಇವತ್ತಿನ ಶಿಕ್ಷಣವನ್ನು ಮುಗಿಸಿ ನಾವು ಡಿಗ್ರಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ರೆ 18 ವರ್ಷಕ್ಕೆ ಬಂದಿರ್ತೀವಿ ಅಲ್ವಾ, ಡಿಗ್ರಿ ಕಂಪ್ಲೀಟ್ ಆಗಿರಲ್ಲ. ಸೊ 22ನೇ ವಯಸ್ಸಿನಲ್ಲೇ ಇವರು ಮರಣ ಹೊಂದ್ತಾರೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಕಾಲರಾ ರೋಗ. ಅವತ್ತಿನ ಸಂದರ್ಭದಲ್ಲಿ ಕಾಲರಾ ರೋಗಕ್ಕೆ ತುತ್ತಾಗಿ ಇವರು ಮರಣ ಹೊಂದ್ತಾರೆ. ಸೊ ಈ ಸಂದರ್ಭದಲ್ಲಿ ಅನೇಕ ಚರ್ಚೆಗೆ ಈಡಾಗಿರ್ತಕ್ಕಂಥ ಇವರು ಮೌಲ್ಯಗಳನ್ನ ಕುಸಿಲಿಕ್ಕೆ ಕಾರಣ ಆಗ್ತಾ ಇದ್ದಾರೆ ಅನ್ನೋ ಆಪಾದನೆ ಮೇಲೆ ಇವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೂಡ ಸಲ್ಲಿಸ್ತಾರೆ. ಪ್ರಾಧ್ಯಾಪಕ ಹುದ್ದೆಗೆ ರಾಜೀನಾಮೆ ಸಲ್ಲಿಸ್ಬಿಟ್ಟು ತಮ್ಮ ಸಹೋದ್ಯೋಗಿಗಳ ಜೊತೆ ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಂತಹ ಡೆರೇಜಿಯೋ ಕಾಲರಾ ರೋಗದಿಂದಾಗಿ 22ನೇ ವಯಸ್ಸಿನಲ್ಲಿ ಮರಣ ಹೊಂದ್ತಾರೆ. ಸೊ ಡೆರೇಜಿಯೋ ಹೆಸರು ಯಾವಾಗ ನಮ್ಗೆ ನೆನಪಾಗುತ್ತೆ ಅಂತ ಹೇಳಿದ್ರೆ ಯುವ ಬಂಗಾಳಿ ಚಳುವಳಿಯ ಸಂದರ್ಭದಲ್ಲಿ ನೆನಪಾಗುತ್ತೆ. ಆದ್ರೆ ಈ ಚಳುವಳಿ ಕೇವಲ ಬಂಗಾಳಕ್ಕಷ್ಟೇ ಸೀಮಿತ, ಕಲ್ಕತ್ತಾ ಮತ್ತು ಬಂಗಾಳ ಪ್ರದೇಶಕ್ಕಷ್ಟೇ ಸೀಮಿತ ಆಗಿತ್ತು ಬಿಟ್ರೆ ಬೇರೆ ಪ್ರದೇಶಗಳಿಗೆ ಈ ಚಳುವಳಿ ಯಾವುದೇ ರೀತಿಯ ಪ್ರಭಾವವನ್ನ ಬೀರಲಿಲ್ಲ ಅನ್ನೋದು ಮುಖ್ಯ ಆಗಿದೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖವಾಗಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯ ಹಿನ್ನೆಲೆಯನ್ನ ಅಭ್ಯಾಸ ಮಾಡಿದ್ದೀವಿ. ಯಾವ ಹಿನ್ನೆಲೆಯಲ್ಲಿ ಚಳುವಳಿ ರೂಪುಗೊಳ್ತು ಅಂತ. ಹಾಗೇನೆ ಪ್ರಮುಖವಾಗಿ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು, ಎಷ್ಟರಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆ ಆಗುತ್ತೆ, ರಾಜಾರಾಮ್ ಮೋಹನ್ ರಾಯರ ಜ್ಞಾನದ ಬಗ್ಗೆ ನಾವು ಎಷ್ಟು ಪಂಡಿತರಾಗಿದ್ರು ಅನ್ನೋದನ್ನ ಅಭ್ಯಾಸ ಮಾಡ್ತೀವಿ. ಹಾಗೇನೆ ಬ್ರಹ್ಮ ಸಮಾಜದ ಬೋಧನೆಗಳು ಅಥವಾ ಬ್ರಹ್ಮ ಸಮಾಜದ ಉದ್ದೇಶಗಳು, ಬ್ರಹ್ಮ ಸಮಾಜದ ಗುರಿಗಳು ಏನಾದ್ರು ಕೇಳಿ ಸೊ ಆ ಪ್ರಮುಖ ಅಂಶಗಳನ್ನ ನಾವು ಪಟ್ಟಿ ಮಾಡ್ಕೊಂಡಿದ್ದೀವಿ. 1829ರಲ್ಲಿ
ವಿಲಿಯಂ ಬೆಂಟಿಂಕ್ ನೇತೃತ್ವದಲ್ಲಿ ಸತಿ ಪದ್ಧತಿ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿರ್ತದೆ. ಕಾನೂನಾತ್ಮಕವಾಗಿ ಸಾಮಾಜಿಕ ಮೌಢ್ಯಗಳನ್ನ ತೊಡೆದು ಹಾಕ್ತಕ್ಕಂಥ ಪ್ರಯತ್ನಗಳನ್ನ ರಾಜಾ ರಾಮಮೋಹನ್ ರಾಯರು ಮಾಡ್ತಾ ಹೋದ್ರು. ಹಾಗಾಗಿ ಅವರನ್ನ ಗುರುದೇವ ರವೀಂದ್ರನಾಥ್ ಟ್ಯಾಗೋರ್ ಅವರು ಭಾರತದ ಪುನರುಜ್ಜೀವನದ ಪಿತಾಮಹ ಅನ್ನೋ ಹೆಸರಿನಲ್ಲಿ ಅವ್ರನ್ನ ಗುರುತಿಸ್ತಾರೆ. ಸೊ ಇದಿಷ್ಟು ಇವತ್ತಿನ ಕಲಿಕಾಂಶಗಳು, ಇವತ್ತಿನ ಪಾಠದಲ್ಲಿ ನಾವು ಕಲಿತಿರ್ತಕ್ಕಂಥ. ಸೊ ಮುಂದಿನ ತರಗತಿಯಲ್ಲಿ ಉಳಿದಿರ್ತಕ್ಕಂಥ ಸಮಾಜಗಳ ಬಗ್ಗೆ ನಾವು ತಿಳಿತಾ ಹೋಗ್ತೀವಿ. ಅದು ಆರ್ಯ ಸಮಾಜ ಇರ್ಬೋದು, ಬ್ರಹ್ಮ ಸಮಾಜ ಆಗಿದೆ ಆರ್ಯ ಸಮಾಜ, ಅಥವಾ ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಅಲಿಗರ್ ಚಳುವಳಿಗಳು, ರಾಮಕೃಷ್ಣ ಮಿಷನ್. ಸೊ ಹೀಗೆ ಉಳಿದಿರ್ತಕ್ಕಂಥ ಸಮಾಜಗಳನ್ನ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಈಗಾಗಿರ್ತಕ್ಕಂಥ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದ್ಸರಿ ನೋಟ್ಸ್ ಅನ್ನ ನೀಟಾಗಿ ರೆಡಿ ಮಾಡ್ಕೊಳ್ಳಿ, ಪಾಠವನ್ನು ಮತ್ತೊಂದ್ಸರಿ ಓದ್ಕೊಳ್ಳಿ, ಪಾಯಿಂಟ್ ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಕಲಿಕಾಂಶದ ಜೊತೆ ಮತ್ತೊಂದು ತರಗತಿಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಧನ್ಯವಾದ.